ಡಚ್ಚರು. ಹೋಗೋಣ ಡಚ್ಚರು ನೋಡಿ. ಡಚ್ಚರು ಅಂತ ನೆನಪರ್ ಹುಡ್ತೀವಿ. ಡಚ್ಚರು ನೋಡ್ರಿ, ಇವರು ಭಾರತಕ್ಕೆ ಬಂದ ಎರಡನೇ ವಿದೇಶಿಗರು ಅಂತ ನೆನಪರ್ ಹುಡ್ತೀವಿ. ಹಂಗೆ ಪಾಯಿಂಟ್ ಮಾಡ್ತೀರಿ ನೀಟಾಗಿ, ಹಂಗೆ ಪಾಯಿಂಟ್ ಮಾಡ್ರಿ. ಹೌದಾ? ಹೆಂಗ? ಎರಡನೇ ವಿದೇಶಿಗರು ಹೌದಾ? ಭಾರತಕ್ಕೆ ಬಂದ ಎರಡನೇ ವಿದೇಶಿಗರು ಅಂತ ನೋಡ್ತೀವಿ. ಕೇಳ್ರಿ, ಏನಾಗಿತ್ತು ಅಂತಂದ್ರ, ಡಚ್ಚರು ಅನ್ನೋರು ಯಾವ ದೇಶದವ್ರು ಇವರು ಅಂದ್ರೆ ಮೂಲತಃ ನೆದರ್ಲ್ಯಾಂಡ್ ದೇಶದವ್ರು. ಯಾವ ದೇಶ? ನೆದರ್ಲ್ಯಾಂಡ್ ದೇಶ. ಈ ನೆದರ್ಲ್ಯಾಂಡಿನಲ್ಲಿ ಒಬ್ಬ ಅರಸನಿದ್ದ. ಯಾವ ಅಂದ್ರೆ ಅವನ ಹೆಸರು ಫಿಲಿಪ್ ಅಂತ. ಯಾವಲಿಪ್ಪ? ಹೌದಾ, ಫಿಲಿಪ್ ಅಂತೇಳಿ ಅರಸನಿದ್ದ. ಈ ಅರಸನ ವಿರುದ್ಧ ನೆದರ್ಲ್ಯಾಂಡ್ ಜನ ದಂಗೆ ಎದ್ದು ಬಿಡ್ತಾರೆ. ಯಾಕಂದ್ರ ಆತ ಶೋಷಣೆ ಮಾಡ್ತಾ ಇದ್ದಲ್ಲಿನ ಜನರಿಗೆ. 1587 ಅವಧಿಯಲ್ಲಿ ನೆದರ್ಲ್ಯಾಂಡಿನ ಜನ ಫಿಲಿಪನ ವಿರುದ್ಧ, ಬರಿಲಾಕ ಹೋಗ್ಬಿಟ್ಟದ ಸ್ಟೋರಿ. ಹೌದಾ, ಫಿಲಿಪಿನ ವಿರುದ್ಧ ದಂಗೆ ಎದ್ದು ನೆದರ್ಲ್ಯಾಂಡ್ ದೇಶ ಏನಪ್ಪ ಸ್ವತಂತ್ರಗೊಳಿಸ್ತಾರೆ. ಸ್ವತಂತ್ರಗೊಳಿಸಾದ ಬಳಿಕ ಏನ್ ಮಾಡಿದ್ರು ಅಂತಂದ್ರ, ಭಾರತದಲ್ಲಿ ಅಪಾರವಾದ ಮಸಾಲೆ ಪದಾರ್ಥ ಅದಲ್ಲ, ಅಪಾರವಾದ ಸಂಪತ್ತದ. ಈಗಾಗಲೇ ಪೋರ್ಚುಗೀಸರು ಭಾರತದ ಮಸಾಲೆ ಏನಪರ ಯುರೋಪ್ ತುಂಬಾ ಆಡಿಸ್ಬಿಟ್ಟಿದ್ರು. ನಾವು ಹೋಗೋಣ ಅಂತೇಳಿ ಭಾರತಕ್ಕೆ ಬಂದ ಮೊದಲ ಡಚ್ ವ್ಯಕ್ತಿ ಯಾರು ಅಂತಂದ್ರ, ಯಾವ ವ್ಯಕ್ತಿ? ಹೌದಾ, ಡಚ್ ವ್ಯಕ್ತಿ ಕಾರ್ಲಿಯಸ್ ಹಾರ್ಟ್ಮನ್ ಅಂತ ನೆನಪರ್ ನೋಡ್ತೀವಿ. ಯಾವ ಹೆಸರು? ಕಾರ್ಲಿಯಸ್ ಹಾರ್ಟ್ಮನ್. 1596ರಲ್ಲಿ ಈತ ಯಾರ ಆಸ್ಥಾನಕ್ಕೆ ಬಂದ ಅಂದ್ರೆ ಅಕ್ಬರ್ನ ಆಸ್ಥಾನಕ್ಕೆ ಬಂದ್ರಿ. ಯಾರ ಆಸ್ಥಾನ? ಹೌದಾ, ಅಕ್ಬರ್ನ ಆಸ್ಥಾನಕ್ಕೆ ಎನ್ಪರ್ ಬಂದಿರ್ತಾನೆ. ಎಲ್ಲಿಗೆ? ದೆಹಲಿ. ಅಕ್ಬರ್ನ ಆಸ್ಥಾನಕ್ಕೆ ಎನ್ಪರ್ ಬಂದು ಈತ ವಾಪಸ್ ಎನ್ಪರ್ ಹೋಗ್ಬಿಡ್ತಾನೆ. ಹೌದಾ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕಾರ್ಲಿಯಸ್ ಹಾರ್ಟ್ಮನ್ ಅಂತಕ್ಕಂಥ ಡಚ್ ವರ್ತಕ ಯಾರ ಆಸ್ಥಾನಕ್ಕೆ ಬಂದಿದ್ದಂದ್ರೆ ಅಕ್ಬರ್ನ ಆಸ್ಥಾನ. ಯಾರ ಆಸ್ಥಾನ? ಅಕ್ಬರ್ನ ಆಸ್ಥಾನಕ್ಕೆ ಎನ್ಪರ್ ಬಂದಿರ್ತಾನ. ಬಂದು ವಾಪಸ್ ಹೋಗಾದ ಬಳಿಕ ಏನ್ ಮಾಡಿದ್ರು ಅಂತಂದ್ರ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಎಂತ ಕಂಪನಿ? ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎನ್ಪರ್ ಸ್ಥಾಪನೆ ಮಾಡ್ತಾನೆ. ಹೌದಾ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎನ್ಪರ್ ಸ್ಥಾಪನೆ ಮಾಡ್ತಾರ. ಸ್ಥಾಪನೆ ಮಾಡಾದ ಬಳಕ ಏನಾಯ್ತು? ಹೌದಾ, ಇದರ ಇನ್ನೊಂದು ಹೆಸರು ಏನಂತ ಕರೀತಾರೆ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಂತಂದ್ರ, ವಿರ್ನಡೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕೂಡ ಕರೀತಾರೆ. ಯಾವುದಕ್ಕ? ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಹಾಗಾದ್ರ ಇವರು ವ್ಯಾಪಾರ ಕೇಂದ್ರ ತೆರಿಲಕ್ ಬಂದವ ಯಾರು ಅಂದ್ರೆ ಜಾನ್ ಹ್ಯೂಸ್ ಅಂತಕ್ಕಂಥ ವ್ಯಕ್ತಿ. ಜಾನ್ ಹ್ಯೂಸ್. ಎಂತ ಹ್ಯೂಸ್? ಜಾನ್ ಹ್ಯೂಸ್ ಅಂತಕ್ಕಂಥ ವ್ಯಕ್ತಿ 1605ರಲ್ಲಿ ಪ್ರಥಮ ವ್ಯಾಪಾರ ಕೇಂದ್ರ ತೆರಿತಾನೆ. ಎಲ್ಲಿ ತೆರೆದ ಅಂತಂದ್ರ ಮಚಲಿಪಟ್ಟಣ. ಎಂತ ಪಟ್ಟಣ? ಮಚಲಿಪಟ್ಟಣದಲ್ಲಿ ಪ್ರಥಮ ವ್ಯಾಪಾರ ಕೇಂದ್ರ ನಿರ್ಮಾಣ ಆಯಿತು. ಎಲ್ಲದ ಮಚಲಿಪಟ್ಟಣ ಅಂದ್ರ ಈ ಕಡೆ ಆಂಧ್ರ ಮ್ಯಾಲ, ತೆಳಗ ತಮಿಳ್ನಾಡ್ರಿ. ಇವೆಡ್ಡರ ಗಡಿಯಲ್ಲಿ ಮಚಲಿಪಟ್ಟಣ ಅದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 1610ರಲ್ಲಿ ಪುಲಿಕಾಟ್ನಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಗ್ತದೆ. ಪುಲಿಕಾಟ್ನಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಯಿತು. ನೆಕ್ಸ್ಟ್ 1616ರಲ್ಲಿ ಎಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಯಿತು ಅಂದ್ರೆ ಸೂರತ್ನಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಯಿತು. 1620ರಲ್ಲಿ ಬಾಂಬೆ ಒಳಗೆ, ಎಲ್ಲಿ? ಬಾಂಬೆಯಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಗ್ತದೆ. ಇವು ಆರಂಭಿಕ ವ್ಯಾಪಾರ ಕೇಂದ್ರಗಳು. ಯಾರು? ಡಚ್ಚರ ವ್ಯಾಪಾರ ಕೇಂದ್ರಗಳು.
ಹಾಗಾದ್ರೆ ಇತರೆ ವ್ಯಾಪಾರ ಕೇಂದ್ರಗಳು ಎಲ್ಲೆಲ್ಲಿ ನಿರ್ಮಾಣ ಆದವು ಅಂತ ನೋಡ್ತಾ ಹೋದ್ರ ನಾಗಾಪಟ್ಟಣ, ಯಾವ ಪಟ್ಟಣ ರೀ? ನಾಗಾಪಟ್ಟಣ, ಕರೈಕಲ್ಲ, ಢಾಕಾ, ನೆಕ್ಸ್ಟ್ ಬಂಗಾಳದ ಪಿಪ್ಲಿ, ಖಾಸಿಂ ಬಜಾರ್, ಚಿನ್ಸೂರ್. ಇನ್ನೊಂದು ಕರ್ನಾಟಕದಲ್ಲಿ ಒಂದು ವ್ಯಾಪಾರ ಕೇಂದ್ರ ಅದ ರೀ, ಕುಂದಾಪುರ. ಕರ್ನಾಟಕದಲ್ಲಿರುವ ಏಕೈಕ ವ್ಯಾಪಾರ ಕೇಂದ್ರ ಯಾವ್ದದ ಅಂತಂದ್ರ ಕುಂದಾಪುರ ಅಂತ ನೆನಪರ್ ಹೊಡ್ತೀವಿ. ಇನ್ನೊಂದು ಬಿಹಾರದ ಪಾಟ್ನಾ. ಇವರ ರಾಜಧಾನಿ ಕೇಂದ್ರ ಯಾವುದು ಅಂತ ಕೇಳಿದ್ರ ಪುಲಿಕಾಟ್ ಏನಾಯ್ತು ಅಂದ್ರ ಡಚ್ಚರ ರಾಜಧಾನಿ ಕೇಂದ್ರ. ಯಾವ ಧಾನಿ ಕೇಂದ್ರ ರೀ? ಡಚ್ಚರ ರಾಜಧಾನಿ ಕೇಂದ್ರ ಅಂತ ನೆನಪರ್ ಹೊಡ್ತೀವಿ. ಹಾಗಾದ್ರ ಇವರು ಬಹಳ ವರ್ಷಗಳ ಕಾಲ ಭಾರತದಲ್ಲಿ ಇರಕ್ ಸಾಧ್ಯ ಆಗ್ಲಿಲ್ಲ. ಈಗಾಗಲೇ ಬ್ರಿಟಿಷರ ಆಗಮನ ಕೂಡ ಇಲ್ಲಾಗಿತ್ತು. ಬ್ರಿಟಿಷರು ಮತ್ತು ಡಚ್ಚರ ನಡುವೆ ತೀವ್ರ ಯುದ್ಧ ಎನ್ಪರ್ ಬೀಳ್ತದೆ. ಇನ್ನೊಂದು ಇವ್ರಿಗೆ ಭಾರತದಲ್ಲಿ ಬಂದು ನೆಲೆ ಊರ್ಬೇಕು ಅನ್ನೋ ಒಂದು ವಿಚಾರ ಕೂಡ ಇರಲಿಲ್ಲ. ಭಾರತದಲ್ಲಿ ತಮ್ಮದೇ ಸಂತತಿಯನ್ನು ಹೆಚ್ಚು ಮಾಡ್ಬೇಕನ್ನೋ ವಿಚಾರ ಕೂಡ ಇರಲಿಲ್ಲ. ಭಾರತದಲ್ಲಿ ದೊರೆಯುವಂತ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ಹೋದ್ರು ಸಾಕು ಅನ್ನೋ ಒಂದು ವಿಚಾರದಲ್ಲಿ ಯಾರಿದ್ರು ಅಂದ್ರ ಈ ಡಚ್ಚರ್ ಇದ್ರು. ಯಾರ್ರಿ? ಡಚ್ಚರ್ ಇದ್ರು. ಹಾಗಾಗಿ ಡಚ್ಚರ್ ಏನ್ ಮಾಡಿದ್ರು ಅಂದ್ರ ಭಾರತದ ಸಂಪತ್ತ ದೋಚ್ಕೊಂಡು ಎನ್ಪರ್ ಹೋಗ್ಬಿಡ್ತಾರ. ಹಾಗಾದ್ರೆ ಡಚ್ಚರು ಭಾರತದಿಂದ ನಿರ್ಗಮಿಸಿದ ಕದನ ಯಾವುದು ಅಂತ ಕೇಳ್ತಾರೆ. 1759ರಲ್ಲಿ ಯಾವ್ದೊಂದು ಕದನ ನಡೀತು ಅಂದ್ರೆ ಬಿದ್ರಾ ಕದನ ನಡೀತು. ಇದು ಕದನ ನಡೆದಿದೆ ಎಲ್ಲಿ ಗೊತ್ತಾ? ಪಶ್ಚಿಮ ಬಂಗಾಳದಲ್ಲಿ ಈ ಕದನ ನಡೀತದ. ಈ ಕದನ ಬ್ರಿಟಿಷರು ಮತ್ತು ಡಚ್ಚರ ನಡುವೆ ನಡೆದಿರ್ತಕ್ಕಂಥ ಕದನ. ಈ ಕದನದಿಂದ ಭಾರತದಿಂದ ನಿರ್ಗಮಿಸಿದ್ರು. ತಿಳಿತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಲ್ಲಿ ಏನಿಲ್ರಿ, ಡಚ್ಚರ್ದು ಬರ್ತಾರ. ಇವ ಫಸ್ಟ್ ಬಂದವ್ ನೋಡ್ರಿ ಇವ ಭಾರತಕ್ಕೆ. ಯಾರು? ಕಾರ್ಲಿಯಸ್ ಹಾಟ್ಮನ್. ಯಾರ ಆಸ್ಥಾನಕ್ಕೆ ಬಂದ? ಅಕ್ಬರ್ ಆಸ್ಥಾನಕ್ಕೆ. ಇನ್ನು ಜಾನ್ ಹ್ಯೂಸ್ ಅಂತಕ್ಕಂಥ ವ್ಯಕ್ತಿ ಏನ್ಪರ್ ಬರ್ತಾನೆ. ಡಚ್ ಅಂದ್ರ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದ ಬಳಿಕ ಭಾರತದಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡಕ್ ಬಂದವ ಯಾರು ಅಂದ್ರೆ ಜಾನ್ ಹ್ಯೂಸ್ ಅಂತಕ್ಕಂಥ ವ್ಯಕ್ತಿ. ಡಚ್ರಲ್ಲಿ ಇವು ಎರಡೇ ಹೆಸರು ನೆನಪಿಟ್ರು ಸಾಕು. ಒಂದು ಕಾರ್ಲಿಯಸ್ ಹಾಟ್ಮನ್ನ, ಇನ್ನೊಂದು ಜಾನ್ ಹ್ಯೂಸ್. ಎಂತ ಹ್ಯೂಸ್? ಹೌದಾ, ಜಾನ್ ಹ್ಯೂಸ್. ಈತ ಬಂದು ವ್ಯಾಪಾರ ಕೇಂದ್ರವನ್ನು ತೆರೀತಾನ. ಕ್ಲಿಯರ? ನೋಡ್ರಿ, ಡಚ್ಚರ್ದು ಇಷ್ಟದ. ಆಮೇಲೆ ನೆನಪರ್ ಬರ್ಕೊಂಬಟ್ರಿ, ಕೇಳ್ರಿ ನೀಟಾಗಿ. ಬರ್ಕೊಳಕ್ ಆಗಲ್ದಲ್ಲ. ನೆಕ್ಸ್ಟ್ ನೋಡ್ರಿ, ಬ್ರಿಟಿಷರು ಅಂತ ಹಾಕಿ. ನೋಡ್ರಿ, ಬ್ರಿಟಿಷರೇ ಬಹಳ ಅದ್ಭುತವಾಗಿ ಆಡಳಿತ ಮಾಡಿದವ್ರು ಇವ್ರು. ಯಾರು? ಹೌದಾ, ಬ್ರಿಟಿಷರು. ಯಾರು? ಯಾವ ರಾಣಿ? ಎಲ್ಜೂರಿಕಿ. ಯಾವ್ದು? ನೋಡ್ರಿ, ಇಲ್ಲಿ ಏನಾಯ್ತು ಅಂತಂದ್ರ ಭಾರತಕ್ಕೆ ಬಂದ 3ನೇ ವಿದೇಶಿಗರು ಅಂತ ನೆನಪರ್ ಹುಡ್ತೀವಿ. ಎಂತ ವಿದೇಶಿಗರ್ರಿ? ಹೌದಾ, 3ನೇ ವಿದೇಶಿಗರು. ಭಾರತಕ್ಕೆ ಬಂದ ಪ್ರಥಮ ಬ್ರಿಟಿಷ್ ನಾವಿಕ ಯಾರು ಅಂತ ಕೇಳಿದ್ರೆ, ಬ್ರಿಟಿಷ್ ನಾವಿಕ ಯಾರು ಅಂದ್ರೆ ಜಾನ್ ಮಿಲ್ಟನ್ ಹಾಲ್. ಜಾನ್ ಮಿಲ್ಟನ್ ಹಾಲ 1599ಕ್ಕಿಂತ ಭಾರತಕ್ಕೆ ಬರ್ತಾನ್ರಿ. ಯಾರು? ಜಾನ್ ಮಿಲ್ಟನ್ ಹಾಲ್ ಅಂತಕ್ಕಂಥ ವ್ಯಕ್ತಿ 1599ಕ್ಕೆ ಭಾರತಕ್ಕೆ ಬರ್ತಾನ. ಇವನು ಯಾರ ಆಸ್ಥಾನಕ್ಕೆ ಬಂದ ಅಂದ್ರೆ ಅಕ್ಬರ್ನ ಆಸ್ಥಾನಕ್ಕೆ ಬಂದಿರ್ತಾನ. ಯಾರ ಆಸ್ಥಾನ? ಅಕ್ಬರ್ನ ಆಸ್ಥಾನಕ್ಕೆ ಎನ್ಪರ್ ಬಂದು ಈ ಜಾನ್ ಮಿಲ್ಟನ್ ಹಾಲ್ ಎನ್ಪರ್ ಕೆಲ ವಸ್ತುಗಳು ತೆಗೆದುಕೊಂಡು ಹೋಗಿ ಎಲಿಜಬೆತ್ ರಾಣಿಗೆ ಎನ್ಪರ್ ತೋರಿಸ್ತಾನ್ರಿ. ಈಕಿನೇ ನೋಡ್ರಿ ಎಲಿಜಬೆತ್ ರಾಣಿ. ಯಾವೆತ್ತ? ಎಲಿಜಬೆತ್ತಳು. ಹೌದಾ, ಎಲಿಜಬೆತ್ ರಾಣಿಗೆ ಎನ್ಪರ್ ಹೇಳ್ತಾನ, ರಾಣಿ ಅಲ್ಲಿ ಕಿಂಗ್ ಅದರಿ ಅಲ್ಲಿ ಅಂತೇಳಿ. ಎಲ್ಲಿ? ಹೌದಾ, ಭಾರತದಾಗ ಕಿಂಗ್ ಅದ. ಹೆಂಗದ? ಏನದ? ಸಂಪತ್ತದ ರೀ, ಮಸಾಲೆ ಪದಾರ್ಥ ಅದ, ಸಂಪತ್ತದ. ಹೌದಾ, ಈತ ಹೋಗಿ ಎನ್ಪರ್ ಹೇಳ್ಬಿಟ್ರಿ. ಹೇಳಾದ ಬಳಿಕ ಈ ಎಲಿಜಬೆತ್ ರಾಣಿಯ 2 ಪಿಎಗಳು ಇರ್ತವ್ರಿ. ಯಾವವು ಅಂತಂದ್ರ ಒಂದು ಜಾನ್ ವ್ಯಾಟ್ಸ, ಇನ್ನೊಂದು ಜಾನ್
ಜಾನ್ ವೈಟ್ಸ್ ಇವೆರಡು ಪಿಯರಿ. ರಾಣಿ ಏನ್ ಹೇಳ್ತಾಳದು ಕೇಳ್ಕೊತ ಏನ್ಪರ್ ಇರ್ತೀವ್ರಿ. ರಾಣಿ ನೀ ಏನ್ ಬೇಕಾದ್ ಹೇಳೋದು ನಾವು ಮಾಡ್ತೀವಿ ಅಂತೀವ್ರಿ. ಯಾವು? ಹೌದಾ, ಜಾನ್ ವ್ಯಾಟ್ಸ, ಜಾನ್ ವೈಟ್ಸ್ ಇವೆಡ್ಡರ ನೇತೃತ್ವದಲ್ಲಿ ಏನ್ ಮಾಡಿದ್ರು ಅಂತಂದ್ರ 1600 ಡಿಸೆಂಬರ್ 31ನೇ ತಾರೀಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ಪರ್ ಸ್ಥಾಪನೆ ಆಯ್ತು. ಯಾವ ಇಂಡಿಯಾ ಕಂಪನಿ? ಹೌದಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ಪರ್ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಈ ಕಂಪನಿಯ ಮೊದಲ ಗವರ್ನರ್ ಯಾರಾದ್ರು ಅಂದ್ರ ಥಾಮಸ್ ಸ್ಮಿತ್ ಅಂತ ಏನ್ಪರ್ ಹೊಡ್ತೀವಿ. ಥಾಮಸ್ ಸ್ಮಿತ್. ಎಂತ ಸ್ಮಿತ್ ರೀ? ಹೌದಾ, ಥಾಮಸ್ ಸ್ಮಿತ್ ಅಂತಕ್ಕಂಥ ವ್ಯಕ್ತಿ ಅಂತ ಏನ್ಪರ್ ಹೊಡ್ತೀವಿ. ಹಾಗಾದ್ರೆ ಇದಕ್ಕೆ ಬಂಡವಾಳ ಎಷ್ಟು ಹೂಡಿಕೆ ಮಾಡಿದಳು ರಾಣಿ? ಹೌದಾ, ನೋಡ್ರಿ ಎಲ್ಲೋ ಕುಂತ ಭಾರತದಾಗ ಆಟ ಆಡ್ತಾಳ ಅಂತಂದ್ರ ರಾಣಿ ಏಟ್ ದಿಮ್ ಇದ್ದಿರ್ಬೇಕು ರಾಣಿದ್ರಿ. ಹೌದಾ, 75,000 ಪೌಂಡ್. 75,000 ಪೌಂಡ್ ಹಣ 175 ಜನ ವರ್ತಕರಿದ್ರಿ ಕಂಪ್ನಿ ಒಳಗ. ಅಂದ್ರೆ ಕೆಲಸ ಮಾಡೋರು ವರ್ತಕರು. 75,000 ಪೌಂಡ್ ಹಣ. ಮತ್ ಇವೆರಡು ಪಾಗಲ್ಗಳ್ರಿ. ಯಾವೆರಡು ಪಾಗಲ್ಗಳು? ಹೌದಾ, ಜಾನ್ ವ್ಯಾಟ್ಸ, ಜಾನ್ ವೈಡ್ಸ್ ಅನ್ನೋ ಎರಡು ಪಾಗಲ್ಗಳು ಏನಿದ್ದು ರೀ? ಪಾಗಲ್ ಇದ್ರ ಅವರು ಶಾಣೆ ಇದ್ರ ಏನು ಹುಚ್ಚಿದ್ರಿ? ಹೆಂಗಿದ್ರಿ? ಒಟ್ ರಾಣಿ ಹೇಳಿ ಅವ್ರು ಹೆಂಗಿದ್ರು ಅವ್ರದ್ದು ನಮಗೇನ್ ಗೊತ್ತಿರ್ತದ ಸರ್. ರಾಣಿ ಹೆಂಗ್ ಹೇಳ್ತಿರ್ ಹಂಗೆ ಕೇಳ್ತಿರು ಅಂತ್ರಿ. ಹೌದಾ, ಇವೆರಡು ಪಾಗಲ್ಗಳು ಸೇರಿ ಏನ್ ಮಾಡುದು ಅಂದ್ರೆ ಕಂಪನಿ ಆರಂಭ ಮಾಡುದು. ಆ ಕಂಪನಿಯ ಮೊದಲ ಗವರ್ನರ್ ಯಾರು ಅಂದ್ರೆ ಥಾಮಸ್ ಸ್ಮಿತ್ ಅಂತ ಏನ್ಪರ್ ಹೊಡ್ತೀವಿ. ಎಂತ ಸ್ಮಿತ್ ರೀ? ಹೌದಾ, ಥಾಮಸ್ ಸ್ಮಿತ್. ಆಗ ರಾಣಿ ಏನ್ಪರ್ ಹೇಳ್ತಾಳ್ರಿ. ಈಕಿ ಎಲ್ಜು ಏನ್ ಮಾಡಿದ್ರು ಅಂದ್ರ ಇಲ್ಲದ ನೋಡ್ರಿ, ಸರ್ ವಿಲಿಯಂ ಹಾಕಿಮ್ಸ್. ನೋಡ್ರಿ ಇವ ಯಾವ ವಿಲಿಯಂ ಹಾಕಿಮ್ಸ? ಸರ್ ವಿಲಿಯಂ ಹಾಕಿಮ್ಸ್. ಇದು ರಾಣಿ ಕಾಲಾಗ ಹುಲ್ಲು ಇತ್ರಿ. ಇದು ಯಾವುದು? ಈ ವಿಲಿಯಂ ಹಾಕಿಮ್ಸ್ ಯಾರ ಕಾಲಾಗ ಹುಲ್ಲು ಇತ್ತು? ಎಲ್ಜುನ್ ಕಾಲಾಗ ಯಾರು ಹುಲ್ಲು ಇದ್ರು? ವಿಲಿಯಂ ಹಾಕಿಮ್ಸ. ಹೌದಾ, ಈಕಿ ಏನ್ ಮಾಡ್ತಾಳ ಇದು ಸರ್ ವಿಲಿಯಂ ಹಾಕಿಮ್ಸ್ ಏನ್ಪರ್ ಹೇಳ್ತಾಳ. ಏನಂತ ಹೇಳಿದಳು ಅಂತಂದ್ರ ನೀನು ಭಾರತಕ್ಕೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಭಾರತಕ್ಕೆ ಹೋಗ್ಬೇಕು. ಭಾರತಕ್ಕೆ ಹೋಗಿ ಅಲ್ಲಿ ವ್ಯಾಪಾರಕ್ಕೆ ಅನುಮತಿ ಪಡಿಬೇಕು. ಇಲ್ಲಿ ಯಾವ ಅದಾನ ಅಂತಂದ್ರೆ ಕೆಟ್ಟ ಹುಚ್ಚ ನನ್ ಮಗ ಇಲ್ಲೂ ಕೂಡ ಅಕ್ಬರ್ನ ಮಗ ಜಹಾಂಗೀರ್. ಯಾವಗೀರ್? ಅಕ್ಬರ್ ಮಗ ಜಹಾಂಗೀರ್ ಅದಾನ. ಈ ಜಹಾಂಗೀರ್ ಕುಡುಕನವ, ಹುಚ್ಚಲ್ಲ ಕುಡುಕನ ರೀ, ಹಸಿ ಕುಡುಕ. ಮುಂಜಾಳ ಕುಡಿಲಾಕ್ ಕುಂತ ಅಂದ್ರೆ ಸಂಜೆತನ ಕುಡ್ಕೋತಾನೆ ಇರ್ತಾನ. ಏನ್ ಮಾಡ್ಕೋತಾ ಇರ್ತಾನ? ಮುಂಜಾಳ ಕುಡಿಲಾಕ್ ಕುಂತ ಅಂತಂದ್ರೆ ಸಂಜೆತನ ಕುಡ್ಕೋತಾನೆ ಇರ್ತಾನ. ನಿಷೇಧಾಗಿರ್ತಾನವ. ಹೆಂಗಿರ್ತಾನ್ರಿ? ನಿಷೇಧಾಗಿರ್ತಾನ. ಅದು ನಿಷೇಧಾಗ ಏನ್ ಮಾತಾಡ್ತದೋ ಗೊತ್ತಾಗಲ್ಲ. ಗೊತ್ತಾಗ್ತದೇನ್ರಿ? ಹೌದಾ, ಅಂತವನ್ ಹತ್ರ ಹೋಗಿ ನೀನು ವ್ಯಾಪಾರಕ್ಕೆ ಅನುಮತಿ ತರಬೇಕಪ್ಪ ವಿಲಿಯಂ ಹಾಕಿಮ್ಸ್ ಅಂದ ತಕ್ಷಣ ಆಯ್ತು ರಾಣಿ ನೀ ಹೇಳಾದ್ ಹೆಚ್ಚ ನಾ ತರದ್ ಹೆಚ್ಚ ಅಂದ. ಏನಂದ? ನೀ ಹೇಳಾದ್ ಹೆಚ್ಚ ನಾ ತರದ್ ಹೆಚ್ಚ. ಹೌದಾ, ನೀ ಕಾಲಾಗ ಹೇಳಿದ ನಾ ತಲೆ ಮ್ಯಾಲ ಇಟ್ಕೊಂಡ್ ಮಾಡ್ತಾ. ಎಲ್ಲಿ ಹೇಳಿದ ಎಲ್ಲಿ ಇಟ್ಕೊಂಡ್ ಮಾಡ್ತಾ? ಮತ್ರಿ ಹುಲ್ಲು ಇದ್ರ ಮತ್ ಹಂಗೆ ಮಾಡ್ತಾವ. ಮಾಡ್ಬೇಕಾ ಮಾಡ್ಬಾರ್ದಪ್ಪಿ ಸಿದ್ಧಾರ್ಥ? ಈಗ ಇವನ್ ಜಾಗಿನಾಗ ನೀ ಇದ್ರಿ ಏನ್ ಮಾಡ್ತೀವಿ? ಈ ವಿಲಿಯಂ ಹಾಕಿಮ್ಸ್ ಜಾಗಿನಾಗ ಇದ್ರಿ ಏನ್ ಮಾಡ್ತಿದ್ವಿ? ನಾ ಮಾಡಲ್ ನೋಡ್ ಅಂತಿದ್ದೆ. ಹೆಂಗ ಮಾಡ್ಬೇಕಾ ಮಾಡ್ಬಾರ್ದ್ರಿ ಅಪ್ಪಿ? ಮಾಡ್ಬೇಕಾ ಮಾಡ್ಬಾರ್ದು? ಮಾಡ್ಬಾರ್ದು. ಏಪಿ ಸಣ್ಣ ಮಾಡ್ಬೇಕಾ? ಮಾಡ್ಲೇಬೇಕಾಗ್ತದ. ಈ ಕಡೆ ಮಾಡ್ಬೇಕಾ? ನಿಮಗ್ ಕೇಳ್ತೀನಿ, ಮಾಡ್ಬೇಕಾ ಮಾಡ್ಬಾರ್ದ್ರಿ? ಈ ಕಡೆ ಮಾಡ್ಬೇಕಾ ಮಾಡ್ಬಾರ್ದ್ರಿ? ಮಾಡ್ಬೇಕು. ಮಾಡ್ಬೇಕು. ತೋರಿ. ಹೌದಾ, ಎಲ್ಜು ಏನ್ಪರ್ ಹೇಳಿದಳು. ಏನಂತ ಹೇಳಿದಳು? ಹೌದಾ, ಈ ಜಹಾಂಗೀರ್ನ ಆಸ್ಥಾನಕ್ಕೆ ಹೋಗಿ. ಯಾವ ಆಸ್ಥಾನಕ್ಕೆ ಹೋಗಿ? ಜಹಾಂಗೀರ್ನ ಆಸ್ಥಾನಕ್ಕೆ ಹೋಗಿ ಏನ್ಪರ್ ನೀ ವ್ಯಾಪಾರಕ್ಕೆ ಅನುಮತಿ ತರಬೇಕು ನೋಡಪ್ಪ ಅಂತಂದಾಗ ನೀ ಹೇಳೋದ್ ಹೆಚ್ಚ ನಮ್ ತರದ್ ಹೆಚ್ಚ ಅಂತೇಳಿ ಇವ ಭಾರತಕ್ಕೆ ಏನ್ಪರ್ ಹೆಕ್ಟರ್ ಎನ್ನುವ ಹಡಗಿನಾಗ ಬರ್ತಾನ್ರಿ. ಯಾವ ಹಡಗು? ಹೆಕ್ಟರ್ ಎನ್ನುವ ಹಡಗಿನೊಳಗೆ ಏನ್ಪರ್ ಕುಂತ ಎಲ್ಲಿಗೆ ಬಂದ ಅಂದ್ರೆ ಭಾರತಕ್ಕೆ ಬಂದೇ ಬಿಟ್ಟ. ರಾಣಿ ಹೇಳಿದ ಬಳಕ ರಾಣಿ ಆದೇಶ ಆಯ್ತು ಎಲಿಜಬೆತ್ ರಾಣಿದು. ಹಾಗಾಗಿ ಭಾರತಕ್ಕೆ ಬರ್ತಾನ. ಭಾರತಕ್ಕೆ ಬಂದು ಜಹಾಂಗೀರ್ನ ಆಸ್ಥಾನಕ್ಕೆ ನೇರ ಜಹಾಂಗೀರ್ನ ಹತ್ರ ಹೋಗ್ಬಿಡ್ತಾನ. ಅದು ಕುಡ್ದು ಕುಂತಿತ್ರಿ. ಅದು ಹ್ಯಾಂಗ್ ಕುಂತಿತ್ತು?
ಹೌದಾ, ಕುಡ್ದು ಕುಂತಿತ್ತದು ಕಣ್ಣು ಗಿಣ್ ನೆನ್ಪಾರ್ ಜಾವ್ ಹಾಕೊಂಡು ನಿಷೇಧಾಗ ಹೆಂಗಿರ್ತಾವ ಹಂಗೆ ಕುಡ್ದು ಕುಂತಿತ್ತದು. ಯಾವ ಬೇ ಅಂತ ಅಂತ್ರಿ ಇದು. ನಾಕ್ ಹಿಂಗೆ ಇಂಗ್ಲೆಂಡ್ದಿಂದ ಬಂದಿದ. ಎಲ್ಲಿಂದ ಬಂದಿದ? ಇಂಗ್ಲೆಂಡ್ದಿಂದ ಬಂದಿದ. ನನಗೆ ವ್ಯಾಪಾರಕ್ಕೆ ಅನುಮತಿ ಬೇಕಾಗ್ಯದ. ಏನ್ ಬೇಕಾಗ್ಯದ್ರಿ? ವ್ಯಾಪಾರಕ್ಕೆ ಅನುಮತಿ ಬೇಕಾಗ್ಯದ ಅಂದ ತಕ್ಷಣ ಜಹಾಂಗೀರ್ ನಿರಾಕರಿಸ್ಬಿಟ್ಟ. ನಿನಗ್ ಕೊಡೋದಿಲ್ಲ ವ್ಯಾಪಾರಕ್ಕೆ ಅನುಮತಿ ಅಂದ್ಬಿಟ್ಟ. ವ್ಯಾಪಾರಕ್ಕೆ ಅನುಮತಿ ಕೊಡೋದಿಲ್ಲ ಅಂತಂದಾಗ ಈತ ಹೆಂಗೆ ಹೆಕ್ಟರ್ ಎನ್ನುವ ಹಡಗಿನಾಗ ಭಾರತಕ್ಕೆ ಬಂದಿದ್ನೋ ಅದೇ ಹಡಗಿನಾಗ ಕುಂತ ಹೋಗಿ ರಾಣಿ ಮುಂದೆ ನಿಂತು ಬಿಟ್ರಿ. ರಾಣಿಗ್ ಹಿಂಗೆ ಅಂತೇಳಿ. ಹೆಂಗೆ ಏನಂದ್ರಿ? ಹೆಂಗಂದ? ರಾಣಿಗ್ ಹಿಂಗೆ ಹೆಂಗಂದ್ರಿ ಮೇಡಮ್? ನಿತಿಗೆನ ಮಾಡತ್ತೀರ ಹೆಂಗ? ಏನಂದ್ರಿ ಅವ? ಕೊಡಲ್ಲ ಅಂದ್. ಏನಂದ್ರಿ? ಏನಂದ್ರಿ ಅಪ್ಪಿ? ಏನಂದ ಸಿದ್ಧಾರ್ಥ? ಹೌದಾ, ಆಕಿ ರಾಣಿ ಬೈದು ಬಿಡ್ತಾಳ. ಹೌದಾ, ನಿನ್ನ ಮೊಸಡಿ ನೋಡ್ರಿ ಯಾವ ವ್ಯಾಪಾರಕ್ಕೆ ಅನುಮತಿ ಕೊಡ್ತಾನ, ನಿನಗ್ ಕಳ್ಸಿದ್ದೆ ತಪ್ಪಾಗ್ಯದ ಅಂತೇಳಿ ಸರ್ ವಿಲಿಯಂ ಹಾಕಿಮ್ಸ್ ಬೈದ್ ಬಿಟ್ಲು. ಈಕಿ ಇವನಿಗೆ ಬೈಯ ಟೈಮ್ನಾಗ ಅಲ್ಲೇ ಸರ್ ಥಾಮಸ್ ರೋ ನಿಂತಿದ್ದ. ಯಾರು? ಹೌದಾ, ಥಾಮಸ್ ರೋ ಎನ್ಪರ್ ನಿಂತಿದ್ದ. ನೆಕ್ಸ್ಟ್ ಇವಂದೇದ ಸರ್ದಿ ಭಾರತಕ್ಕೆ ಬರೋದು. ಎಲ್ಲಿಗೆ ಬರೋದು? ಹೌದಾ, ಭಾರತಕ್ಕೆ ಬರೋದು ಎನ್ಪರ್ ಇವಂದೇ ಇತ್ತು. ಈಗ ಸರ್ ಥಾಮಸ್ ರೋ ಎಂತಾರು? ಹೌದಾ, ನೋಡ್ರಿ, ಎರಡನೇ ನಾವಿಕ ಬ್ರಿಟಿಷರ ಅಧಿಕಾರಿ ಏನಪ್ಪಾ ಅಂದ್ರ ವ್ಯಾಪಾರಕ್ಕೆ ಅನುಮತಿ. ಫಸ್ಟ್ ಬಂದವನಿಗಂತೂ ವಿಲಿಯಂ ಹಾಕಿಮ್ಸ್ಗ ವ್ಯಾಪಾರಕ್ಕೆ ಅನುಮತಿ ಸಿಗ್ಲಿಲ್ಲ. ಸಿಕ್ತೇನ್ರಿ? ಹಾಗಾಗಿ ಸರ್ ಥಾಮಸ್ ರೋ. ಹಾಗಾದ್ರೆ ವಿಲಿಯಂ ಹಾಕಿಮ್ಸ್ ಯಾವಾಗ ಬಂದಿರ್ತಾನೆ ಗೊತ್ತಾ? 1608 1609 ಅವಧಿಯಲ್ಲಿ ಬಂದಿರ್ತಾನ್ರಿ. ಇವ 1615 ಅವಧಿಯಲ್ಲಿ ಏನ್ಪರ ಈತ ಭಾರತಕ್ಕೆ ಬರ್ತಾನ. ಹೌದಾ, ಭಾರತಕ್ಕೆ ಬರೋ ಟೈಮ್ನಾಗ ಇವ ಇಂಗ್ಲೆಂಡ್ ಒಳಗ ಏನ್ ಮಾಡಿರ್ತಾನಂತಂದ್ರ ಕೆಲ ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡಿರ್ತಾನ. ಬೆಲೆ ಬಾಳುವ ವಸ್ತುಗಳು ಏನ್ ತಗೊಂಡಿರ್ಬೇಕು? ಡೈಮಂಡ್. ಏನ್ರಿ? ಜಹಾಂಗೀರಿಗೆ ಡ್ರಿಂಕ್ಸ್ ತೊಗೊಂಡ್ರ ಅಂತಾರ್ರಿ. ಚಿಪ್ಸ, ಒಟಾಣಿ ಬೇಡದವ್ರು ಎಲ್ಲಿ ಲೆಕ್ಕ ಹಾಕ್ಯಾರ ನೋಡ್ರಿ, ಜಹಾಂಗೀರಿಗೆ ಡ್ರಿಂಕ್ಸ್ ತೊಗೊಳ ಅಂತೇಳಿ. ಹೌದಾ, ಇಲ್ಲಿ ನೋಡ್ರಿ ಏನಾಯ್ತು ಅಂತಂದ್ರ ಯಾರ್ಯಾರು ಗೊತ್ತಾ ಇವ್ರು? ಇವ ಸರ್ ಥಾಮಸ್ ರೋ. ಸರ್ ಥಾಮಸ್ ರೋ. ನೂರ್ ಜಹಾನ್. ಯಾವ ಜಹಾನ? ಇಂಗ್ಲೆಂಡ್ ರಾಣಿ ಚಂದಳ ಈಕಿ ಚಂದಳ? ಯಾರು ಚಂದರ ರೀ? ಇಂಗ್ಲೆಂಡ್ ರಾಣಿ ಚಂದಳ ಇವ್ರ ಚಂದರ? ಇಂಗ್ಲೆಂಡ್ ರಾಣಿ ರೀ ಅಂತ. ಹೌದಾ, ಇಲ್ಲಿ ಏನದಾರ ನೋಡ್ರಿ, ಇವ್ರ ಜಹಾಂಗೀರ್. ಹೌದಾ, ಈ ಸರ್ ಥಾಮಸ್ ರೋ 1615 1618 ತನಕ ಈತ ಭಾರತಕ್ಕೆ ಬಂದಿರ್ತಾನೆ. ಹೌದಾ, ಭಾರತಕ್ಕೆ ಬಂದಿರ್ತಾನ. ಇಲ್ಲಿ ಏನಾಗಿರ್ತದ ನೋಡ್ರಿ, ಈತ ಬೆಲೆ ಬಾಳುವ ವಸ್ತುಗಳು ತಗೊಂಡ್ಬಂದಿರ್ತಾನೆ. ಬೆಲೆ ಬಾಳುವ ವಸ್ತು ಅಂದ್ರೆ ಯಾವ್ದು ದೊಡ್ಡ ಡೈಮಂಡ್ ಸರ ಅದು ಏನು ಇಲ್ಲ. ಹೌದಾ, 4 ಚಾಕ್ಲೇಟ್ 4-5 ರೋಸ್ ತಗೊಂಡ್ಬಂದಿರ್ತಾನ್ರಿ. ಹೌದಾ, ರೋಸ್ ತಗೊಂಡ್ಬಂದಿರ್ತಾನೆ. ಇವನಿಗೆ ಚಂದ ಐಡಿಯಾ ಗೊತ್ತಿತ್ತು, ನಾನ್ ನೇರ ಇವನ್ ಹತ್ರ ಹೋದ್ರ ವ್ಯಾಪಾರಕ್ಕೆ ಅನುಮತಿ ನನಗ್ ಸಿಗೋದಿಲ್ಲ. ಸಿಗ್ತದೇನ್ರಿ? ವ್ಯಾಪಾರಕ್ಕೆ ಅನುಮತಿ ಸಿಗೋದಿಲ್ಲ. ಫಸ್ಟ್ ಏನಿದ್ರು ಹೆಣ್ಮಕ್ಳ ಹತ್ರ ವ್ಯಾಪಾರಕ್ಕೆ ಅನುಮತಿ ಕೇಳ್ಬೇಕಾಗ್ತದೆ. ಹೆಣ್ಮಕ್ಳ ಮನಸ್ಸು ವಿಶಾಲವಾದದ್ದು. ಒಪ್ಕೋತೀರ ಒಪ್ಕೊಳಲ್ರಿ? ಒಪ್ಕೊಳ್ರಿ? ವಿಶಾಲವಾದದ್ದು ಒಪ್ಕೋತೀರೇನ್ರಿ? ಒಪ್ಕೋತೀರಿ? ಒಪ್ಕೊಳ್ರಿ? ಆಮೇಲೆ ಬರ್ತೀನಿ ಮೇಡಮ್. ಒಪ್ಕೋತೀರಿ? ಈ ಕಡ್ರಿ, ಹೆಣ್ಮಕ್ಳ ಮನಸ್ಸು ವಿಶಾಲವಾದದ್ರಿ. ಒಪ್ಕೋತೀರಿ ಮೇಡಮ್? ಈ ಕಡ್ರಿ, ಒಪ್ಕೋತೀರಿ? ಹಿಂದ ಹೌದು, ನೀವು ಒಪ್ಕೋತೀರೇನ್ರಿ? ಹೆಣ್ಮಕ್ಳ ಮನಸ್ಸು ವಿಶಾಲವಾದದ್ದು ಒಪ್ಕೋತೀರಿ? ಯಾಕೆ ಒಪ್ಕೊಂಡಿಲ್ರಿ? ನೀವು ಒಬ್ಬರೇ ಒಪ್ಕೊಂಡಿಲ್ಲ. ಮತ್ತೆ ಹಂಗಿರ್ತದ್ರಿ. ಹೌದಾ, ಇರ್ಲಿ ಬಿಡ್ರಿ. ಇವ ಏನ್ ವಿಚಾರ ಮಾಡ್ದ ಅಂದ್ರೆ ಹೆಣ್ಮಕ್ಳ ಮನಸ್ಸು ವಿಶಾಲವಾದದ್ದು ಅಂತೇಳಿ ಜಹಾಂಗೀರ್ ಆಸ್ಥಾನಕ್ಕೆ ಹೋಗ್ಲಾರ್ದೇನೆ ಈ ನೂರ್ ಜಹಾನ್ ಎಲ್ಲೆಲ್ಲೆಲ್ಲ ಹೋಗ್ತಾಳ ಅಲ್ಲೆಲ್ಲ ಹೋಗವ್ರಿ. ಹೋಗಿ ಹಿಂಗ್ ನಿಂದ್ರವ್. ಆಕಿ ಎಲ್ಲಾರ ಕುಂತಿಳು, ಹೋಗಿ ನಿಂದ್ರವ್ರಿ. ಯಾರು? ಹೌದು,
ಸರ್ ಥಾಮಸ್ರು ಎಂತಾರು. ಹೌದಾ, ಆಕಿ ಎಲ್ಲಾರ ಹೋಗಿ ಏನ್ಪಾರ ಈಗ ಅಪ್ಪನ ಜಾತ್ರೆ ಅಂತ ತೋಟ್ಲಾಗ ನಿಂತಳು ಅಂತ ಇಟ್ವರಲ್ಲೇ ತೋಟ ನೋಡ್ಕೊತ ನಿಂದ್ರ ಹಿಂಗ. ಹೌದಾ, ಹಿಂಗೆ ಒಂದು 15 ದಿನ ಆಕಿನ ಹಿಂದೆ ತಿರ್ಗಾಡ್ಬಿಟ್ರಿ. ಎಷ್ಟ್ ದಿನ ರೀ? 15 ದಿನ. ಹಿಂಗೆ ಒಂದ್ 15 ದಿನ ತಿರುಗ್ ಬಳಕಿಕ್ಕಿ 100 ಜನ ಕೂಡ ಕೇಳ್ತಾಳ್ರಿ. ಮತ್ ಯಾರ್ದೇ ಹಿಂದ ಒಂದ್ 15 ದಿನ ತಿರ್ಗಾಡ್ ಬಳಕ ಆ ಹುಡುಗಿ ಕೇಳ್ತಾಳ. ಕೇಳಲ್ಲ? ಯಾಕೋ ನನ್ ಹಿಂದೆ ಯಾಕೆ ಹೊಂಟಿದೆ ಅಂತ ಕೇಳಲ್ರಿ. ನೀವು ತಿರ್ಗಾಡಿ ಇವ್ ದಿವಾನವ ಹಿಂಗೆ ತಿರ್ಗಾಡ್ತಾವ. ಹೌದಾ, ತಿರ್ಗಾಡ್ ತಗೋ ಇವು ಅಂತವ ಕೇಳ್ತಾರ್ರಿ. ಹೌದಾ, ಈಕಿನೂ ಕೇಳದಳ್ರಿ. ಹೌದಾ, ಯಾವ್ದಿದ್ದೋ ನೀ ಇಲ್ಲಿಂದಾರ ಕಾಣಲ್ದು, ನಿನ್ ಕಳಿ. ಯಾರ್ ಕಳಿ? ನಿನ್ ಕಳಿರ ಭಾರತದಲ್ಲ, ನೀ ಯಾಕೊಡೋ ವಿದೇಶಿಗನಿದ್ದಿ, ನನ್ ಹಿಂದೆ ಯಾಕೆ ತಿರ್ಗಾಡ್ಲತ್ತಿದಿ ಅಂತೇಳಿ 100 ಜಹಾನ್ ನೆನ್ಪಾರ ಕೇಳಿದಾಗ ಇವ ಏನೂ ಮಾತಾಡ್ಲಿಲ್ರಿ. ಇಂಗ್ಲೆಂಡ್ದಿಂದ ಏನು ಹೂವ ತಂದಿದ್ದಲ್ಲ. ಹೌದಾ, ಇಂಗ್ಲೆಂಡ್ ಹೂವು ಬಾಡ್ ಹೋಗಿವು. ಎದಕ್ಕಿರ್ತಾವ? 15 ದಿನ ಇರ್ತಾವ. ಹೌದಾ, ಬಾಡ್ ಹೋಗಿವು. ಹೌದಾ, ಬಾಡ್ ಹೋಗಿರೋ ಹೂವ ಒಂದ್ 4 ಚಾಕ್ಲೇಟ್ ನೆನ್ಪಾರ ತಗೋ, ಇದು ನಿನಗಾಗಿ ಅಂತೇಳಿ ಕೊಟ್ಟು ಬಿಟ್ಟ. ಯಾರಿಗೆ? 100 ಜಹಾನ್. ಯಾವ ಜಹಾನ್? ಹೌದಾ, 100 ಜಹಾನಿಗೆ ಏನ್ಪಾರ ಕೊಟ್ಟು ಬಿಟ್ಟ. 100 ಜಹಾನ್ ಇಂಪ್ರೆಸ್ ಆದಳು. ಏನಾದಳು? ಹೌದಾ, ಒಣಗಿರೋ ಹೂವ ತುಕ್ ಹಿಡಿದಿರೋ ಚಾಕ್ಲೇಟ್. ಹೌದಾ, ಒಣಗಿ ಹೂವ ತುಕ್ ಹಿಡಿದೋ ಚಾಕ್ಲೇಟ್ ಏನ್ಪಾರ ಕೊಟ್ಟ ತಕ್ಷಣ 100 ಜನ ಇಂಪ್ರೆಸ್ ಆದಳು. ಆಗ್ಬೇಕಾಗಿತ್ತೇನ್ರಿ ಈಕಿ? ಆಗ್ಬೇಕಾಗಿತ್ತೇನ್ರಿ? ಆಗ್ಬಾರ್ದಾಗಿದ್ದು. ಅಂದ್ರೆ ಫ್ರೆಶ್ ಹೂವ ಕೊಡ್ಬೇಕಾಗಿತ್ತಂತೀರಿ ನೀವು? ಫ್ರೆಶ್ ಹೂವ ಕೊಡ್ಬೇಕಾಗಿತ್ತು. ಆಗ್ಬೇಕಾಗಿತ್ತೇನ್ರಿ ಈಕಿ? ಇಂಪ್ರೆಸ್ ಆಗ್ಬೇಕಾಗಿತ್ತು. ಅಪ್ಪಿಗಳೇ ಆಗ್ಬೇಕಾಗಿತ್ತು. ಒಣಗಿ ಹೂವ ಕೊಟ್ರು ಆಗ್ಬೇಕಾಗಿತ್ತು. ಆ 15 ದಿನ ತಿರುಗಿ ಸಲ್ಯಾಕರ ಇಂಪ್ರೆಸ್ ಆಗ್ಬೇಕಾಗಿತ್ತು ಅಂತ ಹೇಳ್ತೀರಿ. ಹೌದಾ, ಇರ್ಲಿ. ಇಂಪ್ರೆಸ್ ಆದಳು. ಇಂಪ್ರೆಸ್ ಆದ ಬಳಿಕ ಕೇಳ್ತಾಳೆ, ಹೇಳಿ ಈಗೇನ್ ಹೇಳ್ಬೇಕು, ಏನ್ ಬೇಕು ಹೇಳಿ ನಿನಗ ಅಂತ ಕೇಳಿದಾಗ, ಇಲ್ಲವ ಏನಿಲ್ಲ, ನನಗೇನ್ ಬೇಕು, ನಿನ್ ಸ್ನೇಹ ಹೊಂದಿದ್ರೆ ಸಾಕು. ಸುಮ್ರಿ. ಹೌದಾ, ನನಗೇನ್ ಬೇಕು, ನಿನ್ ಸ್ನೇಹ ಹೊಂದಿದ್ರೆ ಸಾಕು, ಇಡೀ ಜಗತ್ತು ಗೆಲ್ತೀನಿ ನಾ. ಏನ್ ಮಾಡ್ತೀನಿ? ನೀವ್ ಒಬ್ಬಕ್ ನನ್ ಸಂಗಟಿರು, ಜಗತ್ ಗೆಲ್ತೀನಿ ಅಂದ್ಬಿಟ್ರಿ. ಹೌದಾ, ಜಗತ್ ಗೆಲ್ತೀನಿ ಅಂತೇಳಿ ಹೇಳಿನಪ್ಪಾರ. ಅವ್ರಿಬ್ರು ದೋಸ್ತಿ ಎಲ್ಲಿಗೆ ಬಂತು ಅಂತಂದ್ರ, ಇವ ಥಾಮಸ್ ರೋ ಈಕಿ 100 ಅಂತ ಕರೆಷ್ಟು ಕ್ಲೋಸ್ ಆದ್ರು. ಹೌದಾ, ಈ 100 ಏನಪ್ಪಾರ ಇವನಿಗೆ ಥಾಮು. ಹೌದಾ, ಥಾಮು ಅನ್ನೋಷ್ಟು ಕ್ಲೋಸ್ ಏನ್ಪಾರ ಆಗ್ಬಿಟ್ರು. ಕ್ಲೋಸ್ ಆದ ಬಳಿಕ ಏನ್ಪಾರ ಸರ್ ಥಾಮಸ್ ರೋ ಹೇಳ್ತಾನ. ಏನಂತ ಹೇಳ್ತಾನ ಅಂತಂದ್ರ, ನನಗೊಂದು ಹೆಲ್ಪ್ ಬೇಕಾಗಿತ್ತು ನಿನ್ ಕಡೆಯಿಂದ. ಈಗ 100% ಹೆಲ್ಪ್ ಮಾಡ್ಲೇಬೇಕ್ರಿ. ಯಾಕ? ಒಣಗೋಗಿರೋ ಹೂವ ಕೊಟ್ಟವ ನಾವು. ಕೊಟ್ಟಿಲ್ರಿ? ಹೆಲ್ಪ್ ಮಾಡ್ಬೇಕಾ ಮಾಡ್ಬಾರ್ದು? ಈಗ 100 ಜನ ನಿಮಗ್ ಕೇಳ್ತಾ ಇರೋದು, ಮಾಡ್ಬೇಕ್ರಿ? ಈ ಕಡೆ ಮಾಡ್ಬೇಕಾ ಮಾಡ್ಬಾರ್ದು? ಮಾಡ್ಬಾರ್ದ್ರಿ? ಮಾಡ್ಬೇಕಾ ಮಾಡ್ಬಾರ್ದ್ರಿ? ಈ ಕಡೆ ಮಾಡ್ಬೇಕ್ರಿ? ಮಾಡ್ಬಾರ್ದ್ರಿ? ಇಲ್ಲ, ಅವ್ರ ಪರ್ಸನಲ್ ಮ್ಯಾಟ್ರ್, ನಿಮ್ಗೆ ಯಾಕ? ಹೌದಾ, ಇಲ್ಲಿ ಏನಾಯ್ತು, 100 ಅಂತ ಕರೆಯೋ ಮಟ್ಟಕ್ಕೆ ಏನ್ಪಾರ ಇವ ಹೋದ. ಥಾಮು ಅಂತ ಕರೆಯೋ ಮಟ್ಟಕ್ಕ ಈಕಿ ಹೋಗ್ತಾಳ. ಇನ್ನಿದು ಕುಡುಕ್ ಜಹಾಂಗೀರ್. ಇದು ಯಾವುದು ನೋಡ್ರಿ, ಕುಡ್ದು ಹೆಂಗಾಗ್ಯದ ನೋಡ್ರಿ. ಹೌದಾ, ಕುಡುಕ ಜಹಾಂಗೀರ್ ಈಕಿ ಹೋಗ್ತಾಳ್ರಿ. ಒಂದು ಅವನಿಗೆ ಮತ್ತೆ ಗಂಡಗೆ ಹೇಳ್ಬೇಕಲ್ಲ, ಯಾಕೆ ಏನ್ ಹೆಲ್ಪ್ ಕೇಳಿದಳು ಫಸ್ಟ್. ಥಾಮಸ್ ರೋ ಏನ್ಪಾರ ಏನ್ ಹೆಲ್ಪ್ ಬೇಕು ಅಂತ ಕೇಳಿದಾಗ, 100 ಜನ ಕೇಳಿದಾಗ ಇವ ಹೇಳ್ತಾನೆ, ಏನಿಲ್ಲ, ನನಗೆ ವ್ಯಾಪಾರಕ್ಕೆ ಅನುಮತಿ ಬೇಕಾಗ್ಯದ. ನಾ ಬ್ರಿಟನ್ ಹಿಂದ ಬಂದಾವಿದ್ದೀನಿ. ಎಲ್ಲಿಂದ ಬಂದಿದ್ದೀನಿ? ಬ್ರಿಟನ್ ಇಂದ ಬಂದಾವಿದ್ದೀನಿ. ನಿನ್ನ ಪತಿ ಹತ್ರ ಹೋದ್ರ ಅವ ವ್ಯಾಪಾರಕ್ಕೆ ಅನುಮತಿ ಕೊಡೋದಿಲ್ಲ. ಹಾಗಾಗಿ ನೀನೇ ನನಗೆ ವ್ಯಾಪಾರಕ್ಕೆ ಅನುಮತಿ ಕೊಡಿಸ್ಬೇಕು ಅಂತ ಹೇಳಿದಾಗ, ಈ 100 ಜನ ಏನ್ ಮಾಡಿದಳು ಅಂತಂದ್ರ, ಈತನಿಗೆ ಇಂಪ್ರೆಸ್ ಮಾಡ್ಬೇಕಲ್ಲ, ಗಂಡಗೆ ಇಂಪ್ರೆಸ್ ಮಾಡ್ಬೇಕಲ್ಲ. ಹಾಗಾಗಿ ಈಕಿ ಹೋಗ್ಬೇಕಾದ್ರೆ ಒಂದು ಬಾಟ್ಲಿ ಎಣ್ಣಿ, ಹೌದಾ, ಚಿಪ್ಸ ಒಟ್ಟಣಿ ತೊಗೊಂಡ್ ಹೋಗಿರ್ತಾಳ್ರಿ. ಹೌದಾ, ಒಂದು ಬಾಟ್ಲಿ ಎಣ್ಣಿ, ಚಿಪ್ಸ ಒಟ್ಟಣಿ ಏನ್ಪಾರ ತಗೊಂಡು ಇದಕ್ಕಂದು ಹಾಕೊಡ್ರಿ, 1-2 ಕಪ್ ಎಣ್ಣೆ ಹಾಕೊಡು. ಹೌದಾ, 1-2 ಕಪ್ ಎಣ್ಣೆ ಕುಡ್ದಾದ ಬಳಿಕ ಕೇಳ್ತಿರಿ, ಇದು ಏನದ ಹೇಳಿ ಇವತ್ತು ವಿಶೇಷ ಅಂತ. ಏನದ ಅಂತ ಹೇಳಂತಂದಾಗ ಆಕಿ ಹೇಳ್ತಾಳೆ 100 ಜನ, ಇಲ್ಲ ನನ್ನ ಸ್ನೇಹಿತ ಬಂದಾನ. ಅಲ್ಲ, ಇಷ್ಟ ದಿನ ಇರ್ಲಾರ ಸ್ನೇಹಿತ ಈಗೆಲ್ಲಿಂದ ಬಂದ ಅಂತ ಕೇಳಿದ್ರಿ. ಇವ ಯಾರು? ಜಹಾಂಗೀರ್. ಇಲ್ಲ, ಅವ ಇಲ್ಲಿನವಲ್ಲ, ಇಂಗ್ಲೆಂಡ್ದವನ. ಎಲ್ಲಿನವನ ಅಂದ್ರೆ ನಿನ್ನ ಫ್ರೆಂಡ್ಶಿಪ್ ಇಂಗ್ಲೆಂಡ್ ತನ ಅದ. ಎಲ್ಲಿ ತನ? ಇಂಗ್ಲೆಂಡ್ ತನ ಅದ. ಇಲ್ಲ, ನಂದೇನು ಇಂಗ್ಲೆಂಡ್ ತನ ಇಲ್ಲ, ಅವನೇ ಇಲ್ಲಿ ಬಂದ್ ಆದ ಬಳಿಕ ಫ್ರೆಂಡ್ ಆಗ್ಯಾನ. ಹೌದಾ, ಅವನಿಗೆ ವ್ಯಾಪಾರಕ್ಕೆ ಅನುಮತಿ ಬೇಕಾಗ್ಯದ. ಎಲ್ಲಿಗೆ ಅನುಮತಿ? ಹೌದಾ, ವ್ಯಾಪಾರಕ್ಕೆ ಅನುಮತಿ ಬೇಕಾಗ್ಯದ ಅಂತೇಳಿ ಹೇಳಿದಾಗ, ಸರಿ ಆಯ್ತು, ನಾಳೆ ಕರ್ಸ್ ಅಂತೇಳಿ ಜಹಾಂಗೀರ್ ಹೇಳ್ಬಿಟ್ರಿ, ಅರಮನೆ ಕರ್ಸು ಅಂತೇಳಿ.
ಹಾಗಾದ್ರೆ 100 ಜಾನ್ ಈ ಜಹಾಂಗೀರ್ಗೆ ಸಿಕ್ಕಿದ್ ಹ್ಯಾಂಗ ಅಂತ ನೋಡ್ತಾ ಹೋದ್ರ, ಹೌದಾ, ಈಕೀಗ ಆಲ್ರೆಡಿ ವಿವಾಹ ಆಗಿತ್ರಿ. ಈಕಿನ ಮೂಲ ನಾಮ ಮೆಹರೂ ನಿಸ್ಸಾ ರೀ. ಮೆಹರೂ ನಿಸ್ಸಾ. ಈಕಿನ ಗಂಡನ ಹೆಸರ ಅಫ್ಘನ್ ಅಲಿ ಕುಲಿ ಬೇಗ. ಈಕೆ ಒಬ್ಬ ಮಗಳಿದ್ದಳ್ರಿ, ಲಾಡಲಿ ಬೇಗಮ್ಮ. ಎಂತ ಬೇಗಮ್ಮ? ಹೌದಾ, ಲಾಡಲಿ ಬೇಗಮ್ ಅಂತ ನೆನಪರ್ ಹೊಡ್ತೀವಿ. ಎಂತ ಬೇಗಮ್ಮ? ಈಕಿ ಗಂಡ ಸತ್ ಹೋಗಿರ್ತಾನ, ದಿಲ್ಲಿಗೆ ಬಂದು ಹೂವಿನ ದುಕಾನ್ ಹಚ್ಚಿರ್ತಾಳ್ರಿ ದೆಹಲಿ ಒಳಗ. ನವರೋಜ್ ಉತ್ಸವ ನಡೀತಾ ಇತ್ತು. ಯಾವ ರೋಜ? ನವರೋಜ್ ಉತ್ಸವದಲ್ಲಿ ಹೂವ ಮಾರ್ತಾ ಇರ್ತಾಳೆ ಈಕಿ. ಯಾರು? ಮೆಹರೂ ನಿಸ್ಸಾ. ಯಾವ ನಿಸ್ಸಾ? ಹೂವ ಮಾರ್ತಾ ಇರ್ತಾಳ. ಇದು ನವರೋಜ್ ಉತ್ಸವ ನೋಡಕ್ ಹೋಗಿರ್ತದೆ. ದಿಲ್ಲಿ ಅರಸಲ ಇದು, ಕುಡ್ದೆ ಹೋಗಿರ್ತದ್ರಿ ಇದು. ಇದು ಯಾಕಟ್ ಕುಡಿತಿತ್ತು ಅಂದ್ರೆ ಅನಾರ್ಕಲಿ ನೆನಪಿನ ಕುಡಿತಿತ್ರಿ ಇದು. ಯಾವುದು? ಹೌದ, ಜಹಾಂಗೀರ್ ಅನಾರ್ಕಲಿ ನೆನಪಿನಾಗ ಇದು ಕುಡಿತಿತ್ತು. ಇದು ನವರೋಜ್ ಉತ್ಸವರ ನೋಡ್ ಬರೋಣ ಅಂತೇಳಿ ಇದು ದಿಲ್ಲಿ ಸಿಟಿ ಒಳಗ್ ಜಾತ್ರೆಯಾಗ ಹೋಯ್ತು. ಜಾತ್ರೆಯಾಗ ಹೋದ ಟೈಮ್ನಾಗ ಕುಡ್ದೇ ರೀ, ಎನಿ ಟೈಮ್ ಕುಡ್ದೇ ಇರ್ತಿತ್ತು. ಕುಡ್ದೇ ಸತ್ತ ಹಾಕ್ರಿ. ಹೌದಾ, ಕುಡಿದು ನಿಷೇಧಗೆ ಇತ್ತು. ಸಾವಿರಾರು ಜನಗಳ ಮಧ್ಯ ಈಕಿ ಏನ್ಪರ್ ಹೂವ ಪೋಣಿಸ್ಲತ್ತೀವಿ. ಯಾರು? 100 ಜಾನ್. ಯಾವ ಜಾನ? 100 ಜಾನ್ ಏನ್ಪರ್ ಹೂವ ಪೋಣಿಸೋದು. ಹಂಗೆ ಫಟಾಫಟ್ ರೆಡಿ, ಹೂವಿನ ಹಾರ ರೆಡಿ ಮಾಡೋದು. ಮತ್ತೆ ಏನ್ಪರ್ ಅದು ಸೂಜಿ, ಹೌದಾ, ತುರ್ಬಿನಾಗ ಏನ್ಪರ್ ಚುಚ್ಕೊಂಬದ್ರಿ. ಹೌದಾ, ಯಾಕ ಫಟಾಫಟ್ ಬರ್ಬೇಕಲ್ಲ ಮತ್ತ. ಹೌದಾ, ಚುಚ್ಕೊಂಬದು. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಅಂತೇಳಿ ಮಾರಾಟ ಮಾಡತ್ತಿಳ್ರಿ ಕಿ ಸರ. ಅಂತ ಸಾವಿರಾರು ಜನರ ಮಧ್ಯದಲ್ಲಿ ಇವನ ನಿಗಾ ಯಾಕಡೆ ಹೋಯ್ತು ಅಂತಂದ್ರ ಆ ಮೆಹರೂ ನಿಸ್ಸಾ ಹೂವ ಮಾರ್ತಕ್ಕಂಥ ಕನ್ಯೆ ಮೇಲೆ ಹೋಯ್ತ್ರಿ. ಯಾರ್ದು? ಜಹಾಂಗೀರ್ ನಿಗಾ. ಕಿಲ್ ಸಿಕ್ಕಳಲ್ಲ ಅನಾರ್ಕಲಿ ಅಂದವ. ಎಲ್ಲಿ ಸಿಕ್ಕಳು? ಕಿಲ್ ಸಿಕ್ಕಳಲ್ಲ ನನ್ನ ಅನಾರ್ಕಲಿ ಅಂತೇಳಿ ಅಂದ್ಬಿಟ್ಟ. ಅಂದ ಸಂದರ್ಭದಲ್ಲಿ ಸೈನಿಕರಿಗೆ ಹೇಳ್ತಾನ್ರಿ, ಅವ್ರು ಆಕಿ ಕರ್ಕೊಂಬರ್ರಿ ಅಂತೇಳಿ. ಹೌದಾ, ಅವನ್ ಸೈನಿಕರು ಏನ್ಪರ ಸೀದಾಕಿನ ಹೂವಿನ ದುಕಾನ್ ಕಡಿನೇ ಹೋಗೋ ಸಂದರ್ಭದಲ್ಲಿ ಆಕಿಗೆ 100 ಜಾನಗ್ ಅನ್ಸಿದ್ದೇನು, ಮೆಹರೂ ನಿಸ್ಸಾಗ್ ಅನ್ಸಿದ್ದೇನು ಅಂತಂದ್ರ ಹೂವ ತೋಲಕ್ಕೆ ಹೊಂಟಾರ. ಬರ್ರಿ ಅಣ್ಣ ಬರ್ರಿ, ಎಷ್ಟು ರೂಪಾಯಿ ಅಣ್ಣ? ಇದು 10 ರೂಪಾಯಿ ಬರ್ರಿ ಅಣ್ಣ ಬರ್ರಿ ಅಣ್ಣ ಅಂತ ಎನ್ಪರ್ ಕರಿಲತ್ತಾರ. ಈಗನು ಹೂವ ದುಕಾನ್ ಕದ ಹೋಲತ್ತಾರ, ಕರಿಯಲ್ಲ. ಹಂಗಾಕಿನ್ ಕೆಲಸ ರೀ ಅದು. ಹಂಗಾಗಿ ಕರಿಲತ್ತಿಳು. ಹೌದಾ, ಕರೆ ಟೈಮ್ನಾಗ ಅವು ಸೈನಿಕರು ಬಂದು ಹೇಳ್ತಾವ, ನಿನಗ್ ಬಾಲತ್ತ ನಮ್ಮ ಬಾಸ ಬಾ ನೀ ಅಂದ್ಬಿಟ್ಟು. ನೀವು ಕೋತಿಗಳು ಇದ್ದಂಗಿದ್ರಿ, ನನಗೆ ಬಾ ಅಂತೀರಿ ಅಂದ್ಬಿಟ್ಟು. ಹೌದಾ, ಬೈದಕ್ಕೆ ಕಳಿಸ್ಬಿಟ್ರು. ಯಾರು? 100 ಜಾನ್. ಬೈದಕ್ಕೆ ಕಳಿಸ್ದಾಗ ಪುನಃ ಅವ ಜಹಾಂಗೀರ್ ಏನ್ಪರ್ ಬಂದ್ಬಿಟ್ಟ. ಹೌದಾ, ಜಹಾಂಗೀರ್ ಬಂದು, ಹೌದಾ, ಇವಳಿಗೆ ಹೇಳ್ತಾನ, ನಿನಗೆ ಅರಮನಿಗೆ ಮಹಾರಾಣಿ ಮಾಡ್ತೀನಿ, ಹೂವ ಮಾರಿ ಏನ್ ಮಾಡ್ತೀನಿ. ಹೌದಾ, ನನಗೆ ವಿವಾಹ ಆಗೋಂದ ತಕ್ಷಣ ಹೂವಿಂದ ಸರಾಗಿರ ಅಲ್ಲೇ ಬಿಟ್ಟುಳ್ರಿ ಈಕಿ. ಹೂವಿನ ಸರಾಗಿರ ಅಲ್ಲೇ ಬಿಟ್ಟಳು. ಆಕಿ ಕರ್ಕೊಂಬಂದ್ ಈತ ವಿವಾಹ ಆಗಿ ಮತ್ತೊಂದು ಗ್ಲಾಸ್ ಏನ್ಪರ್ ಎಣ್ಣೆ ಕುಡಿತಾನ. ಕುಡಿದಾದ ಬಳಿಕ ಈಕಿಗೆ ಒಂದು ಹೆಸರು ಇಡ್ತಾನ, 100 ಮಹಲ್ ಅಂತೇಳಿ. ಯಾವ ಮಹಲ? ಹೌದಾ, 100 ಮಹಲ್ ಅಂತೇಳಿ ಹೆಸರು ಇಡ್ತಾನ. ಆ 100 ಮಹಲ್ ಅಂದ್ರೆ ಏನು ಅಂದ್ರೆ ಅರಮನೆಯ ಜ್ಯೋತಿ ಎಂದರ್ಥ. ಯಾವ ಮನೆಯ ಜ್ಯೋತಿ? ಯಾವಾಗ ಆಕಿಗೆ ಈ ರೀತಿ ಹೊಗಳದ್ ನೋಕಿ ಇನ್ನೊಂದ್ ಗ್ಲಾಸ್ ಎಣ್ಣೆ ಎಕ್ಸ್ಟ್ರಾ ಕೊಟ್ಟುಳ್ರಿ. ಯಾರಿಗೆ? ಜಹಾಂಗೀರ್. ಮತ್ತ ಖುಷಿ ಆಗ್ಬೇಕು ಅಂತ ಕೊಡ್ತಾರ ಕೊಡಲ್ರಿ? ಕೊಡಲ್ಲ? ಕೊಡ್ತಾರ್ರಿ. ಹೌದಾ, ಇನ್ನೊಂದು ಗ್ಲಾಸ್ ಎಣ್ಣೆ ಏನ್ಪರ್ ಎಕ್ಸ್ಟ್ರಾ ಕೊಟ್ಟಳು. ಎಕ್ಸ್ಟ್ರಾ ಕೊಟ್ಟ ತಕ್ಷಣ ಇನ್ನ ಒಂದು ಜಾಸ್ತಿ ನಿಶೆ ಆಗಿ 100 ಜಹಾನ್ ಅಂತ ಕರೆದ್ಬಿಟ್ಟು. ಯಾವ ಜಹಾನ? 100 ಜಹಾನ್ ಅಂದ್ರೆ ವಿಶ್ವಕ್ಕೆ ಜ್ಯೋತಿ, ವಿಶ್ವದಲ್ಲಿ ನಿನ್ನಂತ ಸುಂದರಿ ಮತ್ತೊಬ್ಬಕಿ ಇಲ್ಲ ಅಂತ ಹೇಳ್ಬಿಟ್ಟ. ಯಾರು? ಹೌದಾ, ಜಹಾಂಗೀರ್. ಇದು 1611ರಲ್ಲಿ ಇವ್ರ ವಿವಾಹ ಆಗಿರ್ತು. ಯಾರ ವಿವಾಹ? ಜಹಾಂಗೀರ್ ಮತ್ತು 100 ಜಾನಳ ವಿವಾಹ ಆಗ್ತದ. ಇದು ಏಟಕ್ ಬಂದಿರ್ತಂದ್ರ 1615 ಇದು ಭಾರತಕ್ಕೆ ಬಂದಿರ್ತದ. ಇದು ಬಂದ್ ಇದಕ್ಕೆ ಇಂಪ್ರೆಸ್ ಮಾಡ್ತ್ರಿ. ಯಾವ್ದಕ್ಕೆ ಇಂಪ್ರೆಸ್ ಮಾಡ್ತು? ಹೌದಾ, ಸರ್ ಥಾಮಸ್ ರೋ ಬಂದು 100 ಜಾನಗೆ ಏನಪ್ಪ ಅಂದ್ರ ಒಣಗಿರೋ ಹೂವ ತುಕ್ ಹಿಡಿದ್ರ ಚಾಕ್ಲೇಟ್. ಎಂತ ಹೂವ? ಒಣಗಿ ಹೂವ ತುಕ್ ಹಿಡಿದಿರೋ ಚಾಕ್ಲೇಟ್ ಕೊಟ್ಟು ಈಕಿಗೆ ಇಂಪ್ರೆಸ್ ಮಾಡ್ದ. ನಾಳಿಗೆ ಅರಮನಿ ಕರ್ಸ್ ಅಂದ್ನಲ್ಲ, ಅರಮನಿ ಕರ್ಸ್ ಒಂದ ಕಾರಣಕ್ಕಾಗಿ ಇದು ಅರಮನಿ ಹೋಯ್ತ್ರಿ. ಇದು ಯಾವುದು? ಸರ್ ಥಾಮಸ್ ರೋ ಅರಮನಿಗೆ ಹೋಗ್ತಾನ. ಅರಮನಿಗೆ ಹೋಗಿ ವ್ಯಾಪಾರಕ್ಕೆ ಅನುಮತಿ ಪಡ್ಕೊಳ್ತಾನ. 1615ರಲ್ಲಿ ಪ್ರಥಮ ವ್ಯಾಪಾರ ಕೇಂದ್ರ ಸ್ಟಾರ್ಟ್ ಆಗ್ತದೆ. ಎಲ್ಲಿ? ಸೂರತ್. ನೆಕ್ಸ್ಟ್ ಎರಡನೇ ವ್ಯಾಪಾರ ಕೇಂದ್ರ ಆಗ್ರಾ.
ಮೂರನೇ ವ್ಯಾಪಾರ ಕೇಂದ್ರ ಅಹಮದಾಬಾದ್. ನಾಲ್ಕನೇ ವ್ಯಾಪಾರ ಕೇಂದ್ರ ಬರೋಡಾ. ಹೌದಾ, ನಾಲ್ಕನೇ ವ್ಯಾಪಾರ ಕೇಂದ್ರ ಬರೋಡಾ. ಈ 4 ವ್ಯಾಪಾರ ಕೇಂದ್ರಗಳು ತೆರೆದವ ಯಾರು ಗೊತ್ತಾ? ಸರ್ ಥಾಮಸ್ರು. ಯಾರು? ಒಂದೇ ಕಡೆ ವ್ಯಾಪಾರಕ್ಕೆ ಅನುಮತಿ ಪಡೆದಿದ್ದವ. ಎಲ್ಲಿ? ಸೂರತ್ನಲ್ಲಿ ಪ್ರಥಮ ವ್ಯಾಪಾರ ಕೇಂದ್ರ ತೆರಿತಾನ. ಯಾರ ಮಧ್ಯಸ್ಥಿಕೆಯಿಂದ? ನೂರ್ ಜಹಾನ್. ಯಾವ ಜಹಾನ? ನೂರ್ ಜಹಾನಳ ಮಧ್ಯಸ್ಥಿಕೆಯಿಂದ ವ್ಯಾಪಾರ ಕೇಂದ್ರವನ್ನು ತೆರೆದ. ಫಸ್ಟ್ ಸೂರತ್ನಲ್ಲಿ ಆರಂಭವಾಯಿತು, ಅಹಮದಾಬಾದ್ ನಲ್ಲಿ ಆರಂಭವಾಯಿತು, ಆಗ್ರಾ ಮತ್ತು ಬರೋಡಾದಲ್ಲಿ ವ್ಯಾಪಾರ ಕೇಂದ್ರಗಳು ನಿರ್ಮಾಣವಾಗ್ತವ. ಒಂದ್ ವೇಳೆ ಆ ದಿನ ನೂರ್ ಜಹಾನಳು ಕೂಡ ಇವನಿಗೆ ತಿರಸ್ಕಾರ ಮಾಡಿ ನಡಿ ಎಲ್ಲಿಂದ ಬಂದಿದ್ದ? ಕೋತಿ ಇದ್ದಂಗ ಇದ್ದಿ. ಹೌದಾ, ನಿನಗ್ಯಾಕ ನಾ ವ್ಯಾಪಾರಕ್ಕೆ ಅನುಮತಿ ಕೊಡ್ಲಿ? ನೀನು ತುಕ್ ಹಿಡಿದ್ರೆ ಚಾಕ್ಲೇಟ್ ತೊಗೊಂಡು ನಾ ಏನ್ ಮಾಡೋ? ನಾ ರಾಣಿ ಇದ್ದ ದಿಲ್ಲಿಗೆ. ಎಲ್ಲಿಗೆ? ದಿಲ್ಲಿ ರಾಣಿ ಇದ್ದ. ಹೌದಾ, ಹಿಂದಿನಂತ ಚಾಕ್ಲೇಟ್ ತುಕ್ ಹಿಡಿದ ಚಾಕ್ಲೇಟ್ ಎನ್ಪರ್ ನಾ ಮನೆಯ ದನಗಳನ್ನ ತಿಂಬಲ್ಲ ಅಂತೇಳಿ ಏನಾರ ತಿರಸ್ಕಾರ ಮಾಡಿದ್ರು ಅಂದ್ರ ಬ್ರಿಟಿಷರು ಭಾರತದಲ್ಲಿ ನೆಲೆ ಊರಕ್ ಸಾಧ್ಯನೇ ಇರ್ತಿತ್ತೇನ್ರಿ? ಅವ್ರ ತುಕ್ ಹಿಡಿದಿರೋ ಚಾಕ್ಲೇಟ್ ತಗೊಂಡ್ ಎನ್ಪಾರ ಜಹಾಂಗೀರ್ ಒಪ್ಪಿಸಿ ಅವಕಾಶ ಏನ್ಪರ್ ಮಾಡ್ಕೊಟ್ಳು. ಹಾಗಾಗಿ ಒಂದು ವ್ಯಾಪಾರ ಕೇಂದ್ರ ಜೊತೆ 4 ವ್ಯಾಪಾರ ಕೇಂದ್ರ ಯಾರು ತೆರೀತಾರ ಅಂತಂದ್ರ ಸರ್ ಥಾಮಸ್ರು. ಯಾರು? ಈ ರೀತಿಯಾಗಿ ಭಾರತದಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಐತ್ರಿ. 100 ಜನ ಹಿಂಗ್ ಮಾಡ್ಬೇಕಾಗಿತ್ತೇನ್ರಿ? ಏನ್ರಿ? ಮುಂದ್ ಹಿಂಗ ಆತದ ಹಣಿಪಾರ್ ಮತ್ ಯಾರಿಗ್ ಗೊತ್ತ್ರಿ? ಹಿಂಗ್ ಮಾಡ್ಬೇಕಾಗಿತ್ತೇನ್ರಿ? 100 ಜನ ಮಾಡ್ಬೇಕಾಗಿತ್ತೇನ್ರಿ? ಹಿಂದ ಮಾಡ್ಬೇಕಾಗಿತ್ತೇನ್ ಹಿಂಗ್ 100 ಜನ? ಮಾಡ್ಯಾಳ ಹೋಲ್ ಬಿಡ್ರಿ, ಯಾಕಾಡ್ ತ್ರಾಸ್ ತೋಲತ್ತೀರಿ ನೀವು? ಹೌದಾ, ಅವ್ರ ಅಂತಾರ, ಅವ್ರು ನಮಗ್ ಕುದಿ ಮಾಡತ್ತಾರ, ಸರ್ ನೀವ್ಯಾಕಾಡ್ ತ್ರಾಸ್ ತೋಲತ್ತೀರಿ? ಹೌದಾ, ಹಿಂಗ್ ಮಾಡ್ಬೇಕಾಗಿತ್ತೇನ್ರಿ ಮೇಡಮ್ ಹಿಂಗ? ಕೆಲವೊಂದು ಒಳ್ಳೇದಾಗ್ಯದ, ಕೆಲವೊಂದು ಕೆಟ್ಟದಾಗ್ಯದ. ಹಿಂದ ನಾವ್ ಮಾಡ್ಬೇಕಾಗಿತ್ತೇನ್? ಹಿಂಗ ಮಾಡ್ಬೇಕಾಗಿತ್ತೇನ್ರಿ? ಹೌದಾ, ಮಾಡ್ಬಾರ್ದಾಗಿತ್ತು ಅಂತ ಅನಸ್ತದ. ಆದ್ರೂ ಮಾಡ್ಯಾರ್ರಿ, ಏನ್ ಮಾಡಕತ್ತದ ಈಗ? ಹೌದಾ, ಏನ್ ಮಾಡಕ್ ಆಗೋದಿಲ್ಲ ನೋಡ್ರಿ. ಈತ ಮತ್ ವಾಪಸ್ ಭಾರತದಿಂದ ಎಲ್ಲಿಗೆ? ಭಾರತದಿಂದ ಇಂಗ್ಲೆಂಡಿಗೆ ಹೋಗ್ಬೇಕಾದ್ರೆ ಇಲ್ಲಿನ ಬೆಲೆ ಬಾಳುವ ವಸ್ತುಗಳು ತಗೊಂಡು ಹೋಗ್ತಾನ. ಎಲ್ಲಿಂದ? ಹೌದಾ, ಇಲ್ಲಿಂದ ಭಾರತದ ಬೆಲೆ ಬಾಳುವ ವಸ್ತುಗಳು ತೆಗೆದುಕೊಂಡು ಹೋಗಿ ಇಂಗ್ಲೆಂಡ್ ಎಲಿಜಬೆತ್ ರಾಣಿ ಕೊಟ್ರಿ. ಅಲ್ಲಿ ಹೋಗಿ ಅಕ್ಕಿಗೆ ಇಂಪ್ರೆಸ್. ಇಂಗ್ಲೆಂಡಿಗೆ ಹೋದ್ರ ಎಲ್ಸು ಇಂಪ್ರೆಸ್, ಭಾರತಕ್ಕೆ ಬಂದ್ರ 100 ಇಂಪ್ರೆಸ್. ಯಾವ ಪ್ರೆಸ್? ಇಚಗಾಡ್ ಅಕ್ಕಿ, ಅಚಗಾಡ್ ಇಕ್ಕಿ, ಅಚಗಾಡಿ ಅಕ್ಕಿ, ಅಚಗಾಡಿ ಅಕ್ಕಿ, ಇಚಗಾಡಿ ಇಕ್ಕಿ. ಹೌದಾ, ಈ ರೀತಿ ಹೋಗಿ ವ್ಯಾಪಾರಕ್ಕೆ ಅನುಮತಿ ಎನ್ಪರ್ ಕೊಟ್ಟ. ಆಕಿ ಖುಷಾಗಿ, ಹೌದಾ, ಸರ್ ಥಾಮಸ್ರು ಯಾರು? ವ್ಯಾಪಾರಕ್ಕೆ ಅನುಮತಿ ಪಡೆದೆ ನೋಡಿ ರಾಣಿ ಅಂದ್ಬಿಟ್ರಿ ಅವ ಹೋಗಿ. ಹೌದಾ, ನೋಡ್ ಇದು ವಿಲಿಯಂ ಹಾಕಿಮ್ಸನ್ ಕೈಲಿ ಆಗಿಲ್ಲ, ನಾ ವ್ಯಾಪಾರಕ್ಕೆ ಅನುಮತಿ ಪಡ್ಕೊಂಡ್ ಬಂದಿದ ನೋಡ್ ರಾಣಿ ಅಂದ ತಕ್ಷಣ ಈಕಿ ಬಹಳ ದೊಡ್ಡ ಮಟ್ಟದ ಹಣ ಅವನಿಗೆ ಎನ್ಪರ್ ಕೊಟ್ಬಿಟ್ಟು. ಯಾರಿಗೆ? ಹೌದಾ, ಸರ್ ಥಾಮಸ್ರು. ಎಂತಾರು ರೀ? ಹೌದಾ, ಸರ್ ಥಾಮಸ್ರು. ಇಲ್ಲಿ ನೋಡ್ರಿ, ಇಲ್ಲಿ ಏನೇನಾಯ್ತು? ವ್ಯಾಪಾರ ಕೇಂದ್ರ ಎಲ್ಲೆಲ್ಲೆಲ್ಲ ನಿರ್ಮಾಣ ಆದವು ಅಂತ ನೋಡ್ತಾ ಹೋದ್ರ, ಫಸ್ಟ್ ಸೂರತ್ ಪ್ರಥಮ ವ್ಯಾಪಾರ ಕೇಂದ್ರ, ಆಗ್ರಾ, ಅಹಮದಾಬಾದ್, ಅಹಮದಾಬಾದ್, ಬರೋಡಾ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಪೂರ್ವ ಕರಾವಳಿಯ ವ್ಯಾಪಾರ ಕೇಂದ್ರಗಳು ಅಂತ ನೆನಪರ್ ಹೊಡ್ತೀವಿ. ಅಥವಾ ಪೂರ್ವದ ವ್ಯಾಪಾರ ಕೇಂದ್ರ ಎಲ್ಲಿ ನಿರ್ಮಾಣ ಆಯ್ತು ಅಂದ್ರ ಒರಿಸ್ಸಾ ರೀ. ಒರಿಸ್ಸಾದ ಬಾಲಾಸೂರ್ ಮತ್ತು ಚಾಂಡೀಪುರ್ ಅಂತ ನೆನಪರ್ ಹೊಡ್ತೀವಿ. ಚಾಂಡೀಪುರ್. ನೆಕ್ಸ್ಟ್ ಕ್ಯಾಪ್ಟನ್ ಹಿಪ್ಸನ್ ಅಂತಕ್ಕಂಥ ವ್ಯಕ್ತಿ, ಕ್ಯಾಪ್ಟನ್ ಹಿಪ್ಸನ್ ಮಚ್ಲಿಪಟ್ಟಣದಲ್ಲಿ ವ್ಯಾಪಾರ ಕೇಂದ್ರ ತೆರಿತಾನ್ರಿ. ಮಚ್ಲಿಪಟ್ಟಣ ಇದು 1632 ಐತ್ರಿ.
ಇದು 1623ರಲ್ಲಿ. ಹೌದಾ, 23ರಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಗ್ತಾವ. ನೆಕ್ಸ್ಟ್ ಮಲಬಾರ್ ತೀರ. ಮಲಬಾರ್ ತೀರದ ಕಣ್ಣಾನೂರಲ್ಲಿ ಒಂದು ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡ್ತಾರೆ. ಇದು ಪಶ್ಚಿಮ ಕರಾವಳಿಯ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ರಿ. ಹೌದಾ, ಕೇರಳದ ಪ್ರಮುಖ ವ್ಯಾಪಾರ ಕೇಂದ್ರ, ಬ್ರಿಟಿಷರ ವ್ಯಾಪಾರ ಕೇಂದ್ರ ಅಂತ ನೆನಪರ್ ಹೊಡ್ತೀವಿ. ಈ ರೀತಿ ವ್ಯಾಪಾರ ಕೇಂದ್ರಗಳು ನಿರ್ಮಾಣ ಆದವು. ಫಸ್ಟ್ ಭಾರತಕ್ಕೆ ಬಂದವ ಯಾರು ನೋಡ್ರಿ ಇಲ್ಲಿ, ಜಾನ್ ಮಿಲ್ಟನ್ ಹಾಲ್. ನೆಕ್ಸ್ಟ್ ವಿಲಿಯಂ ಹಾಕಿಮ್ಸ್. ಎಂತ ಹಾಕಿಮ್ಸ್? ವಿಲಿಯಂ ಹಾಕಿಮ್ಸ್. ನೆಕ್ಸ್ಟ್ ಸರ್ ಥಾಮಸ್ ರೋ. ಕ್ಯಾಪ್ಟನ್ ಹಿಪ್ಸನ್ ನೋಡ್ರಿ. ಹಿಪ್ಸನ್ ಬಂದ ಸಂದರ್ಭದಲ್ಲಿ ಪೂರ್ವದ ಒರಿಸ್ಸಾ, ಎಕ್ಸಾಂಪಲ್ ಇದು ಕ್ವಶನ್ ಆಗ್ಯದ್ರಿ. ಹೌದಾ, ಪೂರ್ವ ಕರಾವಳಿಯ ಮೊದಲ ವ್ಯಾಪಾರ ಕೇಂದ್ರವನ್ನು ಗುರುತಿಸಿ. ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಒರಿಸ್ಸಾ ಒಳಗೆ ಏನಪ್ಪ ಸ್ಥಾಪನೆ ಆಗ್ತದೆ. ಎಲ್ಲಿ? ಹೌದಾ, ಒರಿಸ್ಸಾದ ಬಾಲಾಸೂರ್ ಮತ್ತು ಚಾಂಡೀಪುರ. ಎಷ್ಟರದಾಗ ಅಂದ್ರೆ 1632. ನೆಕ್ಸ್ಟ್ ಮಚಲಿಪಟ್ಟಣ, ದಕ್ಷಿಣದ ಮೊದಲ ವ್ಯಾಪಾರ ಕೇಂದ್ರ ಅಂತ ಕೇಳ್ತಾರೆ. ಯಾವ ವ್ಯಾಪಾರ ಕೇಂದ್ರ ರೀ? ದಕ್ಷಿಣದ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಮಚಲಿಪಟ್ಟಣ. ಎಂತ ಪಟ್ಟಣ? ಹೌದಾ, ಮಚಲಿಪಟ್ಟಣದಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಯ್ತು. ಹೌದಾ, ನೆಕ್ಸ್ಟ್ ಈ ಮಚಲಿಪಟ್ಟಣದಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆದ ಬಳಿಕ ಗೋಲ್ಕೊಂಡದ ಸುಲ್ತಾನನಿಗೆ ಯಾರು? ಹಿಪ್ಸನ್ ಅಂತಕ್ಕಂಥ ವ್ಯಕ್ತಿ 500 ಪಗೋಡ ಅಂದ್ರೆ ಏನ್ರು? ಕರೆನ್ಸಿ ಆಗಿನ ಕಾಲದ. ಹೌದಾ, ಭಾರತದಲ್ಲಿರ್ತಕ್ಕಂಥ ಕರೆನ್ಸಿ ಆಗಿತ್ತು. 500 ಪಗೋಡ ಎನ್ನುವ ನಾಣ್ಯವನ್ನು ಕೊಡುವ ಮೂಲಕ ಇವನ ಬಂದರದಿಂದ ಇಂಗ್ಲೆಂಡಿಗೆ, ಭಾರತದಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಇಂಗ್ಲೆಂಡಿಗೆ ರಫ್ತು ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರಂದ್ರ ಈ ಹಿಪ್ಸನ್ ಅಂತಕ್ಕಂಥ ವ್ಯಕ್ತಿ ಮಾಡ್ತಾನ. ಭಾರತದಾಗ ಈಗ ಸಿಗ್ತಕ್ಕಂಥ ಮಸಾಲೆ ಆಗಿರ್ಬೋದು, ವಜ್ರ ವೈದೂರ್ಯ ಆಗಿರ್ಬೋದು, ಎಲ್ಲಿಂದ ಯಾವ ಬಂದರ ಮೂಲಕ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕ್ರಿ. ಅದಕ್ಕೋಸ್ಕರ ಗೋಲ್ಕೊಂಡದ ಸುಲ್ತಾನದೊಂದು ಬಂದರಿತ್ತು. ಆ ಬಂದರದಿಂದ ವ್ಯಾಪಾರ ಮಾಡೋದಕ್ಕ 500 ಪಗೋಡ ಎಂತಕ್ಕಂಥ ಕರೆನ್ಸಿಯನ್ನು ಕೊಟ್ಟು ಅವನ ಬಂದರಿನಿಂದ ಮುಕ್ತ ವ್ಯಾಪಾರಕ್ಕೆ ಅನುಮತಿ ಪಡ್ಕೊಳ್ತಾನ. ಯಾರು? ಹಿಪ್ಸನ್ ಅಂತಕ್ಕಂಥ ವ್ಯಕ್ತಿ. ಎಂತ ವ್ಯಕ್ತಿ ರೀ? ಹೌದಾ, ಹಿಪ್ಸನ್ ಅಂತಕ್ಕಂಥ ವ್ಯಕ್ತಿ ನೋಡ್ರಿ. ಇವನ ನಂತರ ಬಂದವ ಯಾರು ಅಂದ್ರೆ ಫ್ರಾನ್ಸಿಸ್ ಡೇ. ಯಾವ ಡೇ? ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ ಭಾರತಕ್ಕೆ ಬರ್ತಾನೆ. ಈ ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ ಭಾರತಕ್ಕೆ ಬಂದು ಇವ ಏನು ಮಾಡ್ದ ಅಂತಂದ್ರ ಮದ್ರಾಸ್ನಲ್ಲಿ, ಹೌದಾ, ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ, ಫ್ರಾನ್ಸಿಸ್ ಡೇ 1639 ಚಂದ್ರಾನಗರ್ ಅಂತ ನೆನಪರ್ ಹೊಡ್ತೀವಿ. ಚಂದ್ರಾನಗರ್ ಅರ್ಥ ಆಲತ್ತದ ನೀಟಾಗಿ. ಹೌದಾ, ಚಂದ್ರಾನಗರದ ಅರಸ. ಈ ಅರಸನಿಗೆ ಬರೀ 12 ಪಗೋಡ ಕೊಡ್ತಾನ್ರಿ. 12 ಪಗೋಡ ಕೊಟ್ಟಾಗ ಚಂದ್ರಾನಗರದ ಅರಸನಿಗೆ 12 ಪಗೋಡ ಕೊಟ್ಟಾಗ ಒಂದು ಸೈನಿಕರ ಗುಂಪು ಕೊಡ್ತಾನ. ಅವನ ಅಸ್ತಂದಂದು ಸೈನಿಕರ ಗುಂಪು ತೆಗೆದುಕೊಂಡು ಏನು ಮಾಡ್ದ ಅಂತಂದ್ರ, ಹೌದಾ, ಮದ್ರಾಸ್ ಅಂದ್ರೆ ಮದ್ರಾಸ್ ಅನ್ನೋ ನಗರನೇ ಇದ್ದಿಲ್ಲ. ಫಸ್ಟ್ ಈ ಕೋಟೆ ನಿರ್ಮಾಣ ಆಗ್ತದೆ. ಸೆಂಟ್ ಜಾರ್ಜ್ ಕೋಟೆ. ಯಾವ ಕೋಟೆ? ಸೆಂಟ್ ಜಾರ್ಜ್ ಕೋಟೆ ಎನ್ಪರ್ ನಿರ್ಮಾಣ ಮಾಡ್ತಾನೆ. ಯಾರು? ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ. ಕ್ಲಿಯರ್? ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ ಸೆಂಟ್ ಜಾರ್ಜ್ ಕೋಟೆ ಇದೆ ನೋಡ್ರಿ. ಹೌದಾ, ಈ ರೀತಿ ಅದ ರೀ ಕೋಟೆ. ನಮ್ಮಲ್ಲೂ ಕಲಬುರಗಿದ ಒಂದು ಕೋಟೆ ಅದ. ಹೌದಾ, ಬಿದ್ದು ಹೋಗ್ಯದ. ಹೌದಾ, ಸೆಂಟ್ ಜಾರ್ಜ್ ಕೋಟೆ ಇದು ಪ್ರೆಸೆಂಟ್ ಮದ್ರಾಸ್ದಾಗ ಇರ್ತಕ್ಕಂಥದ್ದು. ಇದು ಬ್ರಿಟಿಷರು ನಿರ್ಮಿಸಿದ ನೋಡ್ರಿ, ಬ್ರಿಟಿಷರು ನಿರ್ಮಿಸಿದ ಪ್ರಥಮ ಕೋಟೆ ನೋಡ್ರಿ. ಬ್ರಿಟಿಷರು ನಿರ್ಮಿಸಿದ ಪ್ರಥಮ ಕೋಟೆ. ಹೌದಾ, ಪ್ರಥಮ ಕೋಟೆ ನೋಡ್ರಿ. ಈ ಕೋಟೆ ಸುತ್ತ ಬೆಳೆದ ನಗರವೇ ಏನಾಯ್ತು ಅಂದ್ರೆ ಮದ್ರಾಸ್ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಮದ್ರಾಸ್ ಅನ್ನೋ ನಗರನೇ ಇದ್ದಿಲ್ಲ. ಆ ಮದ್ರಾಸ್ ನಗರವನ್ನು ನಿರ್ಮಾಣ ಮಾಡಿದವ ಯಾರು ಅಂದ್ರೆ ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ. ಯಾವ ಡೇ? ಹೌದಾ, ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ ಮದ್ರಾಸ್ ಅಂತಕ್ಕಂಥ ಒಂದು ನಗರ ನಿರ್ಮಾಣ ಮಾಡೋಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಏನ್ ಮಾಡಿದಂದ್ರೆ ಸೆಂಟ್ ಜಾರ್ಜ್ ಕೋಟೆ ನಿರ್ಮಾಣ ಮಾಡಿರ್ತಾನ. ಆ ಜಾರ್ಜ್ ಕೋಟೆ ಸುತ್ತಲೂ ಬೆಳೆದ ನಗರವೇ ಮದ್ರಾಸ್ ಆಯ್ತ್ರಿ. ಆಯ್ತಾ ನೋಡ್ರಿ, ಮದ್ರಾಸ್ ಆಯ್ತು.
ಅಷ್ಟೇ ಅಲ್ಲದೆ ಮುಂದೆ ಏನಾಯ್ತು ಅಂತಂದ್ರ ಮದ್ರಾಸ್ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ಮೊದಲ ಭೂಪ್ರದೇಶ ರೀ. ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ಮೊದಲ ಭೂಪ್ರದೇಶ. ಆಲ್ರೆಡಿ ಸೂರತ್ ಸಿಕ್ಕದಲ್ಲ, ಸೂರತ್ದಾಗ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡಿದ್ದರಿ. ಆದ್ರೆ ಮದ್ರಾಸ್ ಅನ್ನೋದು ಏನಾಯ್ತು ಅಂದ್ರೆ ಸಂಪೂರ್ಣ ಬ್ರಿಟಿಷರದೇ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತದು. ಹಾಗಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ಮೊದಲ ಭೂಪ್ರದೇಶ ಯಾವುದು ಅಂತ ಕೇಳಿದ್ರೆ ಮದ್ರಾಸ್ ನಗರ. ಯಾವ ನಗರ? ಮದ್ರಾಸ್. 1688ರಲ್ಲಿ ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಇದೇ ಆಗ್ತದೆ. ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು? ಮದ್ರಾಸ್ ರೀ. ಮುಂದೆ 1690ರಲ್ಲಿ ಏನಾಯ್ತು ಅಂತಂದ್ರ ಇನ್ನೊಂದು ಕೋಟೆ ನಿರ್ಮಾಣ ಆಗ್ತದ ಮದ್ರಾಸ್ ಒಳಗೆ. ಯಾವುದು? ಸೆಂಟ್ ಡೇವಿಡ್ ಕೋಟೆ. ಸೆಂಟ್ ಡೇವಿಡ್ ಕೋಟೆ ಅಂತ ಹುಡ್ತೀವಿ. ಎಲ್ಲಿ ನಿರ್ಮಾಣ ಆಯ್ತು? ಮದ್ರಾಸ್ ಒಳಗ. ಹಾಗಾದ್ರೆ ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ ಫಸ್ಟ್ ಬಂದವ ಜಾನ್ ಮಿಲ್ಟನ್ ಹಾಲ, ಸೆಕೆಂಡ್ ವಿಲಿಯಂ ಹಾಕಿಮ್ಸ್, ಸರ್ ಥಾಮಸ್ ರೋ, ಕ್ಯಾಪ್ಟನ್ ಹಿಪ್ಸಾನ. ನೆಕ್ಸ್ಟ್ ಕ್ಯಾಪ್ಟನ್ ಹಿಪ್ಸಾನ ನಂತರ ಬಂದವ ಯಾರು ಅಂದ್ರ ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ. ಈ ಫ್ರಾನ್ಸಿಸ್ ಡೇ ಏನ್ ಮಾಡ್ದಂದ್ರ ಚಂದ್ರಾನಗರದ ಅರಸನ ಹತ್ತಿರ SSC ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಆಗಿತ್ತು ಗೊತ್ತಾ? ಹೌದು, ಚಂದ್ರಾನಗರ ಅನ್ನುವ ನಗರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಆಗಿತ್ತು. ತಮಿಳ್ನಾಡು. ಯಾವ ನಾಡು? ತಮಿಳ್ನಾಡು. ಹೌದು, ಅರಸನ ಹತ್ತಿರ. ಅವನಿಗೆ 12 ಪಗೋಡ ಕೊಟ್ಟು ಸೈನಿಕರ ಗುಂಪೊಂದನ್ನು ಖರೀದಿ ಮಾಡ್ತಾನೆ. ಯಾಕೆ? ಕೋಟೆ ಕಟ್ಟಬೇಕಲ್ಲ, ಒಬ್ಬನ ಕೈಲಿ ಹೆಂಗಾಗ್ತದ? ಸೈನಿಕರ ಗುಂಪೊಂದನ್ನು ಖರೀದಿ ಮಾಡಿ ಸೆಂಟ್ ಜಾರ್ಜ್ ಕೋಟೆಯನ್ನು ನಿರ್ಮಾಣ ಮಾಡ್ತಾನ. ಆ ಕೋಟೆ ಸುತ್ತಲೂ ಬೆಳೆದಿರ್ತಕ್ಕಂಥ ನಗರನೇ ಮದ್ರಾಸ್ ಆಯ್ತ್ರಿ. ಮದ್ರಾಸ್ ಮೊದಲ ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು ಅಂತ ಕೇಳಿದ್ರೆ ಮದ್ರಾಸ್. ಹೌದಾ? ನೆಕ್ಸ್ಟ್ ಮದ್ರಾಸ್ನಲ್ಲೇ ಮುಂದೊಂದಿನ ಇನ್ನೊಂದು ಕೋಟೆ ನಿರ್ಮಾಣ ಮಾಡ್ತಾರೆ. ಇದು ನಿರ್ಮಾಣ ಮಾಡಿದ್ದು ಕೂಡ ಬ್ರಿಟಿಷರೇ, ಸೆಂಟ್ ಡೇವಿಡ್ ಕೋಟೆ. ಎಂತ ಕೋಟೆ ನೋಡ್ರಿ. ಈಗ ಮದ್ರಾಸ್ ಸಂಪೂರ್ಣ ಏನಾಯ್ತು? ಬ್ರಿಟಿಷರ ಆಡಳಿತಕ್ಕೆ ಒಳಪಡ್ತು. ಹಾಗಾದ್ರೆ ಬಾಂಬೆ ಸಿಕ್ಕಿದ್ ಹ್ಯಾಂಗ್ ಇವ್ರಿಗೆ? ಹೌದಾ, ಬಾಂಬೆ 1661. ಎಂತ ಒಂದು 1661ದಾಗ ಬಾಂಬೆ ಪಡಿತಾರೆ. ಯಾರು? ಬ್ರಿಟಿಷರು. ಇಲ್ಲಿ ಏನ್ ಆಗಿತ್ತು ಅಂತಂದ್ರ ಪೋರ್ಚುಗಲ್ ಯುವರಾಣಿ ಬಂದಿರ್ತಾಳ್ರಿ. ಯಾವಾಗಲ್ಲ? ಪೋರ್ಚುಗಲ್ ಯುವರಾಣಿ ಯಾರು ಅಂದ್ರ ಕ್ಯಾಥರಿನ್ ಅನ್ನುವ ಯುವರಾಣಿ ಬಂದಿರ್ತಾಳ. ಅದೇ ರೀತಿ ಇಂಗ್ಲೆಂಡ್ ದೊರೆ ಒಬ್ಬ ಬಂದಿರ್ತಾನ. ಯಾವ ಲ್ಯಾಂಡ್? ಇಂಗ್ಲೆಂಡ್ ದೊರೆ ಚಾರ್ಲ್ಸ್ ದೊರೆ ಬಂದಿರ್ತಾನ. ಇವ ಮದ್ರಾಸಿಗೆ ಬಂದಿರ್ತಾನ್ರಿ. ಯಾರು? ಇಂಗ್ಲೆಂಡ್ ದೊರೆ ಚಾರ್ಲ್ಸ್ ಇಲ್ಲಿ ಬಂದಿರ್ತಾನ್ರಿ. ಇಂಗ್ಲೆಂಡಿಗೆ ಬಂದಿರ್ತಾನ. ಈಕಿ ಎಲ್ಲಿಗೆ ಬಂದಿರ್ತಾಳ ಅಂದ್ರೆ ಕೊಚ್ಚಿಗೆ ಬಂದಿರ್ತಾಳ. ಯಾರು? ಕ್ಯಾಥರಿನ್ ಕೊಚ್ಚಿಗೆ ಬಂದಿರ್ತಾಳ. ಕೇಳಾದ ಕೊಚ್ಚಿಗೆ ಬಂದಿರ್ತಾಳ. ಇವ ಇಂಗ್ಲೆಂಡ್ ದೊರೆ ಎಲ್ಲಿಗೆ ಬಂದಿರ್ತಾನ ಅಂತಂದ್ರ ಮದ್ರಾಸಿಗೆ ಬಂದಿರ್ತಾನ. ಇವ ಮದ್ರಾಸಿಂದ ಕೊಚ್ಚಿ ಕಡಿ ಸಮುದ್ರ ತೀರವನ್ನು ನೋಡ್ಕೋತಾ ಹೋಗೋರಿ ಅಂತೇಳಿ ಇವ ಇಂಗ್ಲೆಂಡ್ ದೊರೆ ಹೋಗ್ಲತ್. ಯಾವ ದೊರೆ? ಇಂಗ್ಲೆಂಡ್ ದೊರೆ. ಅಲ್ಲಿ ಕ್ಯಾಥರಿನ್ ಕೂಡ ಕನ್ಯಾಕುಮಾರಿ ನೋಡೋಣ. ಯಾವ ಕುಮಾರಿ? ಕನ್ಯಾಕುಮಾರಿ ನೋಡೋಣ ಅಂತೇಳಿ ಕ್ಯಾಥರಿನ್ ಕೂಡ ಹೊಂಟಿದ್ಳು. ಹೌದಾ? ಎಡ್ಡು ಎದುರಾ ಮುಂದೆ ಆಗ್ಬಿಟ್ಟು ರೀ. ಏನಾಗ್ಬಿಡ್ತು? ಹೌದಾ? ಎಡ್ಡು ಎದುರಾ ಮುಂದೆ ಆಗ್ಬಿಟ್ಟು. ಎದುರಾ ಮುಂದೆ ಆದ ತಕ್ಷಣ ಏನಾಯ್ತು ಅಂತಂದ್ರೆ ಪ್ಯಾರ್ ಇಸ್ಕ್ ಮೊಹಬ್ಬತ್ ಆಗ್ಬಿಡ್ತು. ಯಾವ ಇಸ್ಕ್ ಮೊಹಬ್ಬತ್? ಪ್ಯಾರ್ ಇಸ್ಕ್ ಮೊಹಬ್ಬತ್ ಆಗ್ಬಿಡ್ತು. ಹೌದಾ? ಒಂದೇ ಕಣ್ಣೋಟದಲ್ಲಿ ಏನಾಯ್ತು ಇಬ್ರಿಗೂ ಅಂತಂದ್ರೆ ಪ್ಯಾರ್ ಇಸ್ಕ. ಯಾವ ಇಸ್ಕ? ನೋಡ್ರಿ, ಪ್ಯಾರ್ ಇಸ್ಕ್ ಮೊಹಬ್ಬತ್ ಆಯ್ತು. ಈ ಪ್ಯಾರ್ ಇಸ್ಕ್ ಮೊಹಬ್ಬತ್ತಿಂದ ಇವ್ರಿಬ್ಬರ ವಿವಾಹ ಆತು. ಯಾರಿಬ್ಬರ ವಿವಾಹ? ಇವರಿಬ್ಬರ ವಿವಾಹ ಆತದ. ಪೋರ್ಚುಗೀಸರು ಏನ್ ಮಾಡಿದ್ರು ಅಂದ್ರೆ ವಿವಾಹ ಸಂದರ್ಭದಲ್ಲಿ, ಹೌದಾ, ಪೋರ್ಚುಗೀಸರು ವಿವಾಹದ ಸಂದರ್ಭದಲ್ಲಿ ಬಾಂಬೆ ನಗರ ಏನದಲ್ಲ ವರದಕ್ಷಿಣೆ ರೂಪದಲ್ಲಿ ಕೊಟ್ಟು ಬಿಡ್ತಾರೆ. ನೋಡ್ರಿ, ಪೋರ್ಚುಗಲ್ ರಾಣಿ ರೀ, ಇಂಗ್ಲೆಂಡ್ ರಾಜ್ಯ, ವಿವಾಹದ ಸಂದರ್ಭದಲ್ಲಿ ಭಾರತದ ಒಂದು ನಗರ ವರದಕ್ಷಿಣೆ. ಈ ರೀತಿಯಾಗಿ ಏನಾಯ್ತು ಅಂದ್ರೆ ಬಾಂಬೆ ನಗರ ಬ್ರಿಟಿಷರು ಪಡ್ಕೊಂಡ್ಬಿಡ್ತಾರ.
ನೋಡ್ರಿ ಹಿಂಗ್ ಮಾಡ್ಬೇಕೇನ್ರಿ? ಮನಿ ಹೊಡೆ ಕೆಲಸ ಅಂತಾರೆ ಇದಕ್ಕೆ. ಏನ್ ಹೊಡೆ ಕೆಲಸ? ಹೌದಾ, ಮನಿ ಹೊಡೆ ಕೆಲಸ. ನೋಡ್ರಿ, ಒಂದು ದೊಡ್ಡ ನಗರನೇ ವರದಕ್ಷಿಣೆ ರೂಪದಲ್ಲಿ ತಗೊಂಬಂದ್ರು. ಯಾರು? ಕ್ಯಾಥರಿನ್. ಯಾವ್ರಿನ? ಹೌದಾ, ಈಗನೂ ವಿವಾಹ ಆಗ್ತಾವ. ಒಂದ್ 4 ಕಪ್ಪ, ಒಂದೆರಡು ಗಿಲಾಸ, ಒಂದೆರಡು ಗಂಗಾಳ, ಅಟೆ ತೊಗೊಂಡ್ ಹೋಗ್ತಾರ್ರಿ. ಹೌದಾ, ಒಯ್ಬೇಕು ಕಲಬುರ್ಗಿ. ಏನ್ ಕಲಬುರ್ಗಿ ನಮ್ದು ಒಬ್ಬರದೇ ಅದ ರೀ ಒಟ್ಟು. ಹೌದಾ, ನೋಡ್ರಿ, ಇಡೀ ಬಾಂಬೆನೇ ಏನ್ಪರ್ ಇಂಗ್ಲೀಷ್ರಿಗೆ ಕೊಟ್ಬಿಟ್ರು. ಹೌದಾ, 1661ರಿಂದ 1668 ತನಕ ಇವ್ರು ಬಾಂಬೆ ಒಳಗೆ ಉಳಿತಾರ. ಯಾರು? ಚಾರ್ಲ್ಸ್ ದೊರೆ ಮತ್ತು ಕ್ಯಾಥರಿನ್. 1668ಕ್ಕೆ ಇಂಗ್ಲೆಂಡಿಗೆ ಹೋಗುವ ಸಂದರ್ಭದಲ್ಲಿ, ಯಾವ ಲ್ಯಾಂಡ್? ಇಂಗ್ಲೆಂಡಿಗೆ ಹೋಗುವ ಸಂದರ್ಭದಲ್ಲಿ ಬಾಂಬೆ ನಗರ ಏನ್ ಮಾಡ್ದ ಅಂದ್ರ, ವರ್ಷಕ್ಕೆ 10 ಪೌಂಡ್ ಹಣ ಕೊಡ್ರಿ ನನಗ ಅಂತೇಳಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮಾರ್ತನ್ರಿ ಇವ. ಯಾರು? ಇಂಗ್ಲೆಂಡ್ ದೊರೆ. ಈ ನಗರ ನಾ ಮಾರ್ಲತ್ತೀನಿ, ನನಗೆ ಏನ್ ಬೇಕಾಗಿಲ್ಲ, ವರ್ಷಕ್ಕೆ 10 ಪೌಂಡ್ ಹಣ ಕೊಡ್ರಿ ಅಂತೇಳಿ. ಹೌದಾ, ಬಾಂಬೆ ನಗರ ಮಾರಿ ಹೋದಂತ ವ್ಯಕ್ತಿ ಯಾರಾಗ್ತಾರಂದ್ರ ಈ ಇಂಗ್ಲೆಂಡ್ ಚಾರ್ಲ್ಸ್ ದೊರೆ ಏನ್ಪರ್ ಮಾರ್ ಹೋಗ್ತಾನ್ರಿ. ಮಾರಕಿ ಕ್ಯಾಥರಿನ್. ಯಾವ್ರಿನ? ಹೌದಾ, ಕ್ಯಾಥರಿನ್. ಆಕಿ ತಟ್ರ ತಲೆ ಹಾಕಿದ್ದಳ್ರಿ ಆಕಿ, ಅದಕ್ಕೆ ಆಕಿನ ಫೋಟೋ ಹಾಕಿಲ್ಲ. ಯಾರ ಫೋಟೋ? ಕ್ಯಾಥರಿನ್ ಫೋಟೋ ರೀ. ಹೌದಾ, ಇಂಥ ದೆವ್ವಿನ ಅಂತ ಸಲ್ಯಾಕ ಏನ್ಪಾರ್ ಬಾಂಬೆ ನಗರ ಕೊಡ್ಬೇಕಾಗಿತ್ತಂತೇಳಿ ನೀವೇ ಅನ್ಕೋತೀರಿ ಅನ್ನೋ ಕಾರಣಕ್ಕಾಗಿ ಫೋಟೋ ಹಾಕಿಲ್ಲ. ಹೌದಾ, ಆ ಕ್ಯಾಥರಿನಿಗೆ ತೊಗೊಂಡ್ ಏನಪ್ಪ ಅಂದ್ರೆ ಹೋಗ್ಬಿಟ್ರಿ. ಎಲ್ಲಿಗೆ? ಇಂಗ್ಲೆಂಡಿಗೆ ಏನ್ಪಾರ್ ಹೋಗ್ಬಿಟ್ರು. ಹಾಗಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತು ಅಂದ್ರ, ಬಾಂಬೆ ಅಭಿವೃದ್ಧಿಗಾಗಿ ಜಿರಾಲ್ಡ್ ಅಂಗಿಯಾರ್, ಯಾವ್ಯಾರ? ಜಿರಾಲ್ಡ್ ಅಂಗಿಯಾರ್ ಅನ್ನುವ ಗವರ್ನರ್ ಅನ್ನು ನೇಮಕ ಮಾಡ್ತಾರೆ. ಬಾಂಬೆ ಗವರ್ನರ್ ನೋಡ್ರಿ. ಇಲ್ಲಿ ಮದ್ರಾಸ್ ಗವರ್ನರ್ ಯಾರಿದ್ರು ಅಂದ್ರೆ ಫ್ರಾನ್ಸಿಸ್ ಡೇ. ಯಾವ ಡೇ? ಹಾ. ನೆಕ್ಸ್ಟ್ ಏನಾಯ್ತು? ಕಲ್ಕತ್ತಾ ಸ್ಥಾಪನೆ ಅಂತ ಹೇಳ್ತೀವಿ. ಕಲ್ಕತ್ತಾ ಹೆಂಗ್ ಸ್ಥಾಪನೆ ಆಯ್ತು? 1696ರಲ್ಲಿ ಕಲ್ಕತ್ತಾ ಸ್ಥಾಪನೆ ಮಾಡಿದ್ ಯಾರು ಅಂದ್ರ ಜಾಬ್ ಚಾರ್ನಾಕ್ ಅಂತ ಏನ್ಪರ್ ಹುಡ್ತು. ಜಾಬ್ ಚಾರ್ನಾಕ್. ಇವ 3 ಹಳ್ಳಿಗಳು ತಗೋತಾನ್ರಿ ನವಾಬರ್ ಹತ್ತಿರ. ಹೌದಾ, ಯಾವ್ಯಾವವು ಅಂದ್ರ ಸುತನಾಥ, ಗೋವಿಂದಪುರ, ಯಾವಪುರ ಮತ್ತು ಕ್ಯಾಲಿಕಟ್. ಇಲ್ಲೊಂದು ಕ್ಯಾಲಿಕಟ್ ಅದ ರೀ, ಮತ್ತು ಕೇಳ ಕ್ಯಾಲಿಕಟ್ ಅನ್ಕೊಂಡ್ರಿ. ಈ 3 ಹಳ್ಳಿಗಳನ್ನು ಜೋಡಿಸಿ ಏನ್ ಮಾಡ್ದ ಅಂದ್ರ, ಇಲ್ಲೇನ್ ಕೋಟೆ ಕಾಣತ್ತ ನೋಡ್ರಿ, ಇದು ಸೆಂಟ್ ವಿಲಿಯಂ ಕೋಟೆ ರೀ. ಏಟ್ ಅದ್ಭುತ ಅದ ನೋಡ್ರಿ ಇದು. ಸೆಂಟ್ ವಿಲಿಯಂ ಕೋಟೆ ರೀ. ಈ ಕೋಟೆ ನಿರ್ಮಾಣ ಮಾಡ್ತಾನೆ ಯಾರು? ಜಾಬ್ ಚಾರ್ನಾಕ್ ಅಂತಕ್ಕಂಥ ವ್ಯಕ್ತಿ. ಈ ಕೋಟೆ ಸುತ್ತಲೂ ಬೆಳೆದಿರ್ತಕ್ಕಂಥ ಒಂದು ನಗರ ಯಾವ್ದಾಯ್ತು ಗೊತ್ತಾ? ಕಲ್ಕತ್ತಾ ನಗರವಾಯಿತು. ಯಾವ ನಗರ? ಕಲ್ಕತ್ತಾ ನಗರವಾಯಿತು ಅಂತ ಏನ್ಪರ್ ಹುಡ್ತೀವಿ. ನೋಡ್ರಿ, ಇಲ್ಲಿ ಬಂಗಾಳದಲ್ಲಿ ಕಂಡು ಬರೋದು ಸೆಂಟ್ ವಿಲಿಯಂ ಕೋಟೆ, ಮದ್ರಾಸಲ್ಲಿ ಕಂಡು ಬರೋದು ಸೆಂಟ್ ಜಾರ್ಜ್ ಕೋಟೆ. ಯಾವ ಕೋಟೆ? ಸೆಂಟ್ ಜಾರ್ಜ್ ಕೋಟೆ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಕಲ್ಕತ್ತಾ ನೋಡ್ರಿ 3 ಪ್ರಸಿದ್ಧ ನಗರಗಳ ಪಡ್ಕೊಂಡ್ಬಿಟ್ರು. ಒಂದು ಕಲ್ಕತ್ತಾ, ಒಂದು ಮದ್ರಾಸ, ಒಂದು ಬಾಂಬೆ ತೊಗೊಂಡ್ರ. ಇಲ್ಲಿ ನೋಡ್ರಿ ಏನಾಯ್ತು, ಇಲ್ಲಿ ಹರ ನೋಡ್ರಿ, ಅವ್ರು 3 ನಗರವನ್ನು ನಿರ್ಮಾಣ ಮಾಡಿದವರು ಯಾರು? ಇವ ಏನದಲ್ಲ, ಇವ ಫ್ರಾನ್ಸಿಸ್ ಡೇ ರೀ. ಫ್ರಾನ್ಸಿಸ್ ಡೇ 1639ರಲ್ಲಿ ಮದ್ರಾಸ್ ನಿರ್ಮಾಪಕ ಅಂತ ಹೇಳ್ತೀವಿ ನಾವು. ಸೆಂಟ್ ಜಾರ್ಜ್ ಕೋಟೆ ಕಟ್ಟದ ನೀವು. ಇವ ಯಾರು ಗೊತ್ತಾ? ಜಿರಾಲ್ಡ್ ಅಂಗಿಯಾರ್. ಜಿರಾಲ್ಡ್ ಅಂಗಿಯಾರ. ಹೌದು, ಜಿರಾಲ್ಡ್ ಅಂಗಿಯಾರ್. ಇವ ಯಾವ ಗೊತ್ತಾ? ಬಾಬ್ ಚಾರ್ನಾಕ್. ಬಾಬ್ ಚಾರ್ನಾಕ್ ಕಲ್ಕತ್ತಾ ಸ್ಥಾಪಕ ನೋಡ್ರಿ. 1696. ಮುಂಬೈ ನಿರ್ಮಾತೃ ಅಂತ ಹೇಳ್ತೀವಿ. ಮೊದಲೇ ಇತ್ತು ಮುಂಬೈ, ಇವನ ಅವಧಿಯಲ್ಲಿ ಡೆವಲಪ್ ಆಗ್ತದೆ. ಬಾಂಬೆ 1668. ನೋಡ್ರಿ, ಇವರು 3 ಜನ ಗವರ್ನರ್ಗಳು. ಮದ್ರಾಸಿಗೊಬ್ಬ, ಬಾಂಬೆಗೊಬ್ಬ ಮತ್ತು ಕಲ್ಕತ್ತಾಕ್ಕೊಬ್ಬ. ಇದೇ ಮುಂದೆ ರೆಗ್ಯುಲೇಟಿಂಗ್ ಆಕ್ಟ್ ಬರ್ತದಲ್ಲ,
1773 ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳ್ತೀವಲ್ಲ, ವಾರ್ನ್ ಹೆಸ್ಟಿಂಗ್ ಏನ್ ಗವರ್ನರ್ ಜನರಲ್ ಅತ್ತಾರ ನೋಡ್ರಿ, ಇವ್ರು ಮೂಗರಿಗೂ ಹೆಡ್ ಆಗ್ತಾನ ಮತ್ತು ಈ ಮೂರು ಪ್ರಾಂತ್ಯ ಅವನ ಆಡಳಿತಕ್ಕೆ ಒಳಪಡ್ತಾವ. ಅರ್ಥ ಆಲತ್ತದ ಹೇಳೋದು? ರೆಗ್ಯುಲೇಟಿಂಗ್ ಕಾಯ್ದೆ ಒಳಗ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾ ಗವರ್ನರ್ ಜನರಲ್ನ ಆಡಳಿತಕ್ಕೆ ಒಳಪಟ್ಟವು ಅಂತ ಏನ್ ಹೇಳ್ತೀವಲ್ಲ ಸಂವಿಧಾನದಲ್ಲಿ, ಹೌದಾ? ಸಪರೇಟ್ ಅಧಿಕಾರಿಗಳಿದ್ರು. ಮದ್ರಾಸಿಗೊಬ್ಬ ಅಧಿಕಾರಿ ಸಪರೇಟ, ಬಾಂಬೆಗೊಬ್ಬ ಸಪರೇಟ್ ಅಧಿಕಾರಿ, ಕಲ್ಕತ್ತಾಕ್ಕೊಬ್ಬ ಸಪರೇಟ್ ಅಧಿಕಾರಿ. ಸಪರೇಟ್ ಬ್ಯಾಡ, ಎಲ್ಲವೂ ಕೂಡ ಗವರ್ನರ್. ಹೌದಾ? ಗವರ್ನರ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಮತ್ತು ಗವರ್ನರ್ ಜನರಲ್ಗೆ ಇರ್ತಕ್ಕಂಥ ವ್ಯತ್ಯಾಸ, ಇವರೆಲ್ಲರೂ ಗವರ್ನರ್ಗಳ್ರಿ. ಯಾರೆಲ್ಲರೂ? ಹೌದಾ? ಜಾಬ್ ಚಾರ್ನಾಕ, ಫ್ರಾನ್ಸಿಸ್ ಡಿ ಅಲ್ಮೇಡಾ, ಜಿರಾಲ್ಡ್ ಅಂಗಿಯಾರ, ಮೂಗರು ಇವ್ರು ಗವರ್ನರ್. ಯಾವಾಗ ಈ ಕಾಯ್ದೆ ಬಂತು, ಗವರ್ನರ್ ಜನರಲ್ ಅಂತ ಎನ್ಪರ್ ಬರ್ತಾನೆ. ಅದು ಸಂವಿಧಾನದಲ್ಲಿ ನಿಮಗೆ ಹೇಳ್ತೀನಿ. ಗವರ್ನರ್ ಜನರಲ್ ಅಂತ ಎನ್ಪರ್ ಇಡ್ತೀವಿ. ಯಾವಾಗ ಗವರ್ನರ್ ಜನರಲ್ ಬಂದು ಕಲ್ಕತ್ತಾ ಆಗ್ಲಿ, ಬಾಂಬೆ ಆಗ್ಲಿ, ಮದ್ರಾಸ್ ಮೂರೂ ನಗರ ಯಾರ ಆಡಳಿತಕ್ಕೆ ಒಳಪಡ್ತಾವ ಅಂತಂದ್ರ ವಾರ್ನ್ ಹೆಸ್ಟಿಂಗ್ ಅನ್ನ ಆಡಳಿತಕ್ಕೆ ಒಳಪಡ್ತಾವ. ಅರ್ಥ ಆಯ್ತಾ? ವಾರ್ನ್ ಹೆಸ್ಟಿಂಗ್ ಅನ್ನ ಆಡಳಿತಕ್ಕೆ ಎನ್ಪರ್ ಒಳಪಟ್ಟು ಅಂತ ಎನ್ಪರ್ ಇಡ್ತೀವಿ. ಹಾಗಾದ್ರೆ ಇವ್ರು ಮೂರೂ ಜನಕ್ಕೆ ಏನಾಯ್ತು ಅಂದ್ರೆ, ಇವ್ರು ಗವರ್ನರ್ಗಳು ಮುಂದೆ ಚೇಂಜ್ ಆಗ್ತಾ ಹೋಗ್ತಾರ. ಮುಂದೆ ಏನ್ ಮಾಡಿದ್ರು ಅಂದ್ರ ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ ಇವ್ರು ಮೂರೂ ಗವರ್ನರ್ಗಳು ಸೇರಿ ಏನ್ ಮಾಡಿದ್ರು ಅಂದ್ರ ಒಂದು ಆಯೋಗ ರಚನೆ ಮಾಡ್ತಾರೆ. ಏನ್ ರಚನೆ ಮಾಡಿದ್ರಿ? ಆಯೋಗ ರಚನೆ ಮಾಡ್ತಾರ. ಆ ಆಯೋಗದ ಹೆಸರು ಏನು ಅಂದ್ರ ಜಾನ್ ಸರ್ಮನ್ ಆಯೋಗ. 1711 ರಚನೆ ಆಗ್ತದೆ. ಜಾನ್ ಸರ್ಮನ್ ಆಯೋಗ. ಯಾವ ಸರ್ಮನ್ ಆಯೋಗ? ಜಾನ್ ಸರ್ಮನ್ ಆಯೋಗ. ಈ ಆಯೋಗದಲ್ಲಿ 15 ಜನ ಸದಸ್ಯರಿದ್ರಿ. ಎಷ್ಟು ಜನ? 15 ಜನ ಸದಸ್ಯರಿದ್ರು. ಇವ್ರು ಏನ್ ಮೀಟಿಂಗ್ ಮಾಡಿದ್ರು ಗೊತ್ತಾ? ಅರ್ಥ ಆಲತ್ತದಲ್ಲ ಹೇಳೋದು? ಇವ್ರು ಏನ್ ಮೀಟಿಂಗ್ ಮಾಡಿದ್ರು ಗೊತ್ತಾ? ನಮಗೆ ಈಗಾಗಲೇ ನಾವು ಎಲ್ಲಾ ಕಡೆ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡಿವ್ರಿ. ಇಲ್ಲಿ ನೋಡ್ರಿ ಆರಂಭದಿಂದನು, ಹೌದಾ? ಇಲ್ಲಿ ಸೂರತ್, ಅಹಮದಾಬಾದ್, ಆಗ್ರಾ, ಬರೋಡಾ, ಹೌದಾ? ಬರೋಡಾ. ಈ ಕಡೆ ಪೂರ್ವದಲ್ಲಿ ವ್ಯಾಪಾರ ಕೇಂದ್ರ ಒರಿಸ್ಸಾ, ಬಾಲಾಸೂರ್, ಚಾಂಡಿಪುರ, ಮಚಲಿಪಟ್ಟಣ, ಹೌದಾ? ಈ ಕಡೆ ಪಶ್ಚಿಮದಲ್ಲಿ ಕಣ್ಣಾನೂರು, ಸಾಲ್ದಕ್, ಮದ್ರಾಸ್, ಕಲ್ಕತ್ತಾ, ಬಾಂಬೆ. ಈ ಎಲ್ಲಾ ಕಡೆ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡಿದ್ರು ಕೂಡ ಈ ಮೂರೂ ಜನಕ್ಕೆ ಸಮಾಧಾನ ಇದ್ದಿಲ್ರಿ. ಯಾರಿಗೆ? ಬ್ರಿಟಿಷ್ ಗವರ್ನರ್ಗಳಿಗೆ. ನಾವು ಇನ್ನೂ ಒಂದು ಹೆಚ್ಚಿನ ವ್ಯಾಪಾರಕ್ಕೆ ಅನುಮತಿ ಪಡ್ಕೊಂಡು ಬರೋಣ ಅಂತೇಳಿ ಜಾನ್ ಸರ್ಮನ್ ಆಯೋಗ ಏನಾಯ್ತು ಮಾಡ್ತು ಅಂದ್ರ ದೆಹಲಿಗೆ ಹೋಗ್ತುರಿ. ಎಲ್ಲಿಗೆ ಹೋಗ್ತದ? ದೆಹಲಿಗೆ ಹೋಗ್ತದ. ಮೊಘಲ್ ಅರಸರ ಹತ್ತಿರ ಸಹಾಯ ಕೇಳೋದಕ್ಕ. ಯಾವ ಅರಸ? ಮೊಘಲ್ ಅರಸರ ಹತ್ತಿರ ಸಹಾಯ ಕೇಳಕ್ಕೆ ದೆಹಲಿಗೆ ಹೋಗ್ತದ. ದೆಹಲಿಗೆ ಬಂದ ಸಂದರ್ಭದಲ್ಲಿ ಇವ ಯಾರು ಅಂದ್ರೆ ಫರೂಕ್ಷಿಯಾರ್ ನೋಡ್ರಿ. ಯಾರ? ಹೌದು, ಫರೂಕ್ಷಿಯಾರ ಆಯೋಗ ಬಂತ್ರಿ. ಎಷ್ಟರದಾಗ ಗೊತ್ತಾ? 1711 ಎಲ್ಲಿಗೆ ಬಂತು? ಹೌದಾ? ದೆಹಲಿಗೆ ಬಂತ್ರಿ. ದೆಹಲಿಗೆ ಬಂದಾದ ಬಳಿಕ, ಹೌದಾ, ಇವನಿಗೆ ವ್ಯಾಪಾರಕ್ಕೆ ಅನುಮತಿ, ಇನ್ನೂ ಕೆಲವೊಂದು ಪ್ಲೇಸ್ ಒಳಗೆ ವ್ಯಾಪಾರಕ್ಕೆ ಅನುಮತಿ ಕೇಳೋಣ ಅಂತೇಳಿ ಬಂದಾಗ ಇದು ಕುಡ್ದು ಎನ್ಪರ್ ಮಕ್ಕೊಂಡಿತ್ರಿ. ಇದು ಸ್ವಸ್ತಿಕ್ ಆಕಾರದಾಗ ಬಿದ್ದಿತ್ತು. ಯಾವ ಆಕಾರದಾಗ? ಹೌದಾ? ಇದ್ರ ಕತಿ ಸಂತಿ ಮುಗ್ದಿತ್ತಿದ್ರದ್ದು ಪೂರ. ಎದರ ಸಂತಿ? ಫರೂಕ್ಷಿಯಾರನ್ ಸಂತಿ ಮುಗ್ದಿತ್ತು. ಆ ಒಂದು ಆಯೋಗದಲ್ಲಿ, ಜಾನ್ ಸರ್ಮನ್ನ ಆಯೋಗದಲ್ಲಿ ಒಬ್ಬ ಹ್ಯಾಮಿಲ್ಟನ್ ಅನ್ನೋ ವೈದ್ಯನಿದ್ದ. ಹ್ಯಾಮಿಲ್ಟನ್ ಇವ ಡಾಕ್ಟರ್ ಇದ್ರಿ. ಇವ ಏನು ಮಾಡ್ದ ಅಂದ್ರೆ ಇವನಿಗೆ ಟ್ರೀಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಯಾರಿಗೆ? ಇದು ಸ್ವಸ್ತಿಕ್ ಆಕಾರದಾಗ ಏನ್ ಬಿದ್ದಿತ್ತಲ್ಲ, ಇದು ಕುಡ್ದು ಸ್ವಸ್ತಿಕ್ ಆಕಾರದಾಗ ಬಿದ್ದಿತ್ರಿ. ಇದ್ರ ಕತಿ ಮುಗಿಸೋದು ಬೇಡ ಅಂತೇಳಿ ಇದಕ್ಕೆ ಟ್ರೀಟ್ಮೆಂಟ್ ಚಾಲು ಮಾಡ್ದ. ಇವನೇ ನೋಡು ಫರೂಕ್ಷಿಯಾರ್. ಈ ಫರೂಕ್ಷಿಯಾರಿಗೆ ಟ್ರೀಟ್ಮೆಂಟ್ ಚಾಲು ಮಾಡಿ ಅವನಿಗೆ ಆರಾಮ್ ಮಾಡಿ, ಹೌದಾ, ಅದು ಸತ್ ಹೋತ ಅಂತ ತಿಳ್ಕೊಂಡಿತ್ತು. ಅದು ಕುದುರೆ ಮೇಲೆ ಕುಣಿಲತ್ರಿ. ಅದು ಯಾವುದು? ಫರೂಕ್ಷಿಯಾರ್ ಕುದುರೆ ಮೇಲೆ ಎನ್ಪಾರ್ ಕುಣಿಲತ್ತ, ಟುಂಗುಕ್ ಅಂತೇಳಿ ಕುದುರೆ ಮೇಲೆ ಹಾರ್ಲತ್ತ. ಕತ್ತಿ ಬಂದಂಗ ಹೌದ? ಸಾಯವ್ ಕುದುರೆ ಮೇಲೆ ಕುಂತ ಎನ್ಪಾರ್ ಕುದುರೆ ಸವಾರಿ ಮಾಡತ್ರಿ. ಯಾರು? ಫರೂಕ್ಷಿಯಾರ್. ಇವನ ಟ್ರೀಟ್ಮೆಂಟಿಗೆ, ಹೌದಾ? ಹಾಗಾಗಿ ಇವನಿಗೆ ಖುಷಿ ಹೆಚ್ಚಾಯ್ತು. ಏನ್ ಹೆಚ್ಚಾಯ್ತ್ರಿ? ನಿಮ್ಗ ಖುಷಿ ಹೆಚ್ಚಾದ್ರೆ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ ಖುಷಿ ಆದ್ರೆ? ಮೇಡಮ್ ಏನ್ ಮಾಡಲ್ರಿ. ಏನ್ ಮಾಡ್ತೀರಿ ಖುಷಿ ಹಚ್ಚದ್ರ? ನೀವೇನ್ ಮಾಡ್ತೀರಿ ಖುಷಿ ಹೆಚ್ಚಾಯ್ತಂದ್ರ? ಅಪ್ಪಿ ಸಿದ್ಧಾರ್ಥ ಏನ್ ಮಾಡ್ತಿ? ಏನ್ ಮಾಡ್ತೀರಿ ಖುಷಿ ಹಚ್ಚದ್ರ ನೀವು? ಸರ್, ಇಲ್ಲಿವರೆಗೂ ನಮ್ ಜೀವನದಾಗ ಖುಷಿ ಆಗಿಲ್ಲ.
ಅದು ಹ್ಯಾಂಗ್ ಇರ್ತದ ಅನ್ನೋದು ಹಿಂಗ್ ಸನಿದ್ನು ಬಂದ್ ಹೋಗಿಲ್ಲ. ಏನ್ ಮಾಡ್ತೀರಿ ಖುಷಿ ಹೆಚ್ಚಾಯ್ತಂದ್ರ ಏನ್ ಮಾಡ್ತೀರಿ ಮೇಡಮ್ ಅವ್ರೆ? ಖುಷಿ ಹೆಚ್ಚಾಯ್ತಾರ ಏನ್ ಮಾಡ್ತೀರಿ? ಸುಮ್ ಇರ್ತೀವಿ. ಖುಷಿ ಆಗ್ಲಾರ್ದಾಗ್ನು ಸುಮ್ ಇರ್ತೀರಿ, ಖುಷಿ ಆದ್ರೂ ಸುಮ್ನೆ ಇರ್ತೀರಿ. ಏನ್ರಿ? ಇವನಿಗೆ ಖುಷಿ ಹೆಚ್ಚಾಯ್ತು, ಯಾರಿಗೆ? ಸಾಯ್ತಾವನ್ನ ಬದುಕುಳ್ದ. ಹೌದಾ? ಖುಷಿ ಹೆಚ್ಚಾಗಿ ಏನ್ ಮಾಡ್ದ ಅಂತಂದ್ರ ನೋಡು, ಇವ್ರಿಗೆ ದಸ್ತಕ್ ಪದ್ಧತಿ ಕೊಟ್ಟು ಬಿಡ್ತಾನ್ರಿ. ಯಾವ ಪದ್ಧತಿ? ಎಷ್ಟ್ರದಾಗ ಕೊಟ್ಟ ಅಂತಂದ್ರ 1715 ದಸ್ತಕ್ ಅಂದ್ರೆ ಏನು ಅಂತಂದ್ರೆ ವ್ಯಾಪಾರ ರಹಿತವಾಗಿ, ಇದು ತೆರಿಗೆ ರಹಿತವಾಗಿ ವ್ಯಾಪಾರ ಮಾಡಲು ಅನುಮತಿ ಅಂತ ಹೇಳ್ತೀವಿ. ಟ್ಯಾಕ್ಸ್ ಕಟ್ಟೋದಿಲ್ಲ, ವ್ಯಾಪಾರ ಮಾಡೋದು. ಎಲ್ಲೆಲ್ರಿ? ಒಂದು ಬಂಗಾಳ, ಇನ್ನೊಂದು ಒಡಿಸ್ಸಾ, ಇನ್ನೊಂದು ಬಿಹಾರ. ಈ ಮೂರೂ ಪ್ರಾಂತ್ಯದಲ್ಲಿ ಯಾವುದೇ ಟ್ಯಾಕ್ಸ್ ಕಟ್ಲಾಕ್ ಹೋಗ್ಬೇಡ್ರಿ, ನೀವು ವ್ಯಾಪಾರ ಮಾಡ್ರಿ ಅಂತ ಹೇಳ್ಬಿಟ್ಟ. ಯಾರು? ಇದನ್ನ ನಾವು ದಸ್ತಕ್ ಅಂತ ಹೇಳ್ತೀವಿ. ದಸ್ತಕ್ ಕೊಟ್ಟವ್ ಯಾವ ಗೊತ್ತಾ? ಫರೂಕ್ಷಿಯಾರ್. ಯಾವ್ಯಾರ? ಹೌದಾ? ಫರೂಕ್ಷಿಯಾರ್ ಅಂತ ನೆನಪರ್ ಉಡ್ತೀವಿ. ಅಷ್ಟೇ ಅಲ್ಲ, ಬಾಂಬೆ ಮತ್ತು ಹೈದರಾಬಾದ್ನಲ್ಲಿ ನಾಣ್ಯ ಟಂಕಿಸುವ ಕೇಂದ್ರ ಸ್ಥಾಪಿಸಲು ಅವಕಾಶ ಕೊಟ್ರಿ. ಮತ್ತು ಬ್ರಿಟಿಷರು ಭಾರತದ ಯಾವ ಭಾಗದಲ್ಲೂ ಬೇಕಾದ್ರೂ ನೆಲೆಸಬಹುದು ಅಂತ ಹೇಳ್ದ. ಬ್ರಿಟಿಷರು ಭಾರತದ ಯಾವ ಭಾಗದಲ್ಲೂ ಬೇಕಾದರೂ ಇರಬಹುದು. ಮತ್ತು ಬ್ರಿಟಿಷರು ತಮ್ಮ ರಕ್ಷಣೆಗಾಗಿ ಸೇನೆಯನ್ನು ಹೊಂದುವ ಹಕ್ಕು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟ. ಒಂದು, ತೆರಿಗೆ ರಹಿತವಾಗಿ ವ್ಯಾಪಾರ ಮಾಡಕ್ ಅವಕಾಶ ಸಿಕ್ತು. ಒಂದು, ಹೈದರಾಬಾದ್ ಮತ್ತು ಬಾಂಬೆ ಒಳಗೆ ನಾಣ್ಯವನ್ನು ಟಂಕಿಸ್ಲಕ್ ಅವಕಾಶ ಮಾಡಿಕೊಟ್ಟ. ಬ್ರಿಟಿಷರು ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಕಲಬುರಗಿ ಬೇಕಾದ್ರೂ ಇರ್ಬೋದು ಅಂತ ಹೇಳ್ಬಿಟ್ರಿ. ಯಾರು? ಹೌದಾ? ಫರೂಕ್ಷಿಯಾರ್. ಹೌದಾ? ಕಲಬುರಗಿ ಬೇಕಾದ್ರೂ ಇರ್ಬಹುದು, ಅಂದ್ರೆ ಭಾರತ ಯಾವ ಭೂ ಪ್ರದೇಶದಲ್ಲಿ ಬೇಕಾದ್ರೂ ಇರ್ಬೋದು. ಮತ್ತು ತನ್ನ ರಕ್ಷಣೆಗಾಗಿ ಸೇನೆಯನ್ನು ಹೊಂದುವ ಅಧಿಕಾರ ಕೂಡ ಯಾರು ಕೊಟ್ರು ಅಂತಂದ್ರ ಈ ಫರೂಕ್ಷಿಯಾರ್ ಅಂತಕ್ಕಂಥ ವ್ಯಕ್ತಿ ಕೊಟ್ಟನ. ಇದಕ್ಕ ಇಷ್ಟೆಲ್ಲ ಅಧಿಕಾರ ಬ್ರಿಟಿಷರಿಗೆ ಕೊಟ್ಟ ಕಾರಣಕ್ಕಾಗಿ ಓರ್ಮೆ ಎನ್ನುವ ಇತಿಹಾಸಕಾರ, ಯಾವ ಇತಿಹಾಸಕಾರ? ಓರ್ಮೆ ಎನ್ನುವ ಇತಿಹಾಸಕಾರ ಇದು ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾನ. ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಏನ್ಪಾರ್ ಕರೀತಾನೆ. ಯಾರು? ಓರ್ಮೆ ಅಂತಕ್ಕಂಥ ಇತಿಹಾಸಕಾರ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಲ್ಲಿ ನೋಡ್ರಿ, ಯಾರ್ಯಾರು ಬಂದ್ರಿ ದೇಶಕ್ಕ ಅಂತಂದ್ರ ಫಸ್ಟ್ ಹಿಡಿದು ಒಂದ್ಸಲ ಗ್ಲಾನ್ಸ್ ಮಾಡ್ತೀನಿ ನಿಮಗೆ. ಫಸ್ಟ್ ಬಂದವ ಜಾನ್ ಮಿಲ್ಟನ್ ಹಾಲ್. ಸೆಕೆಂಡ್ ವಿಲಿಯಂ ಹಾಕಿಮ್ಸ್. ಯಾವ ಹಾಕಿಮ್ಸ? ವಿಲಿಯಂ ಹಾಕಿಮ್ಸ್. ಥರ್ಡ್ ಸರ್ ಥಾಮಸ್ ರೋ. ಫೋರ್ತ್ ಕ್ಯಾಪ್ಟನ್ ಹಿಪ್ಸಾನ್. ಫ್ರಾನ್ಸಿಸ್ ಡೆ ಜಿರಾಲ್ಡ್ ಅಂಗಿಯಾರ್. ಯಾವ್ಯಾರ? ಜಿರಾಲ್ಡ್ ಅಂಗಿಯಾರ. ನೆಕ್ಸ್ಟ್ ಜಾಬ್ ಚಾರ್ನಾಕ್. ಜಾನ್ ಹ್ಯಾಮಿಲ್ಟನ್. ಇವರು ಹೆಚ್ಚಿಗೆ ಏನ್ಪರ್ ವ್ಯಾಪಾರಕ್ಕೆ ಅನುಮತಿ ಪಡ್ಕೊಂಡ್ರು. ನೋಡ್ರಿ, ಭಾರತಕ್ಕೆ ಆರಂಭದಲ್ಲಿ ಇನ್ನು ಬಹಳ ಜನ ಬರ್ತಾರೆ ಬ್ರಿಟಿಷರು. ಆರಂಭದಲ್ಲಿ ಬಂದು ಭಾರತಾದ್ಯಂತ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡುವಲ್ಲಿ ಇವರ ಪಾತ್ರ ಅತಿ ಮುಖ್ಯವಾದದ್ದು. ಹೌದಾ? ಇದಕ್ಕಂತೂ ವ್ಯಾಪಾರಕ್ಕೆ ಅನುಮತಿ ಸಿಕ್ಕಿಲ್ಲ. ಇದು ಮಾಡ್ತಾರ ನಾವು ನಾಟಕ. ಯಾವುದು? ಸರ್ ಥಾಮಸ್ ರೋ. ಯಾಕಲ್ಲಿ 100 ಸಿಕ್ಕಳಲ್ಲ ರೀ. ಯಾರು ಸಿಕ್ಕರು? 100 ಸಿಕ್ಕ ಕಾರಣಕ್ಕಾಗಿ ಅಲ್ಲಿ ದೊಡ್ಡ ಮಟ್ಟದ ವ್ಯಾಪಾರ ಅನುಮತಿ ಪಡ್ಕೊಂಡ್ಬಿಟ್ಟವ. ತುಕ್ ಹಿಡಿದ್ರ ಚಾಕ್ಲೇಟ ಮತ್ತು ಒಣಗೋಗಿರ ಹೂವ
ಹೌದಾ, ಕೊಟ್ಟ ಕಾರಣಕ್ಕಾಗಿ ಇವ್ರು ಓಸು ಮಂದಿ ಏನ್ ಮಾಡಿದ್ರು ಅಂದ್ರೆ ಭಾರತ್ ತುಂಬಾ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡ್ತಾರ. ಭಾರತದಲ್ಲಿ ಬ್ರಿಟಿಷರು ಭದ್ರವಾಗಿ ನೆಲೆ ಊರಿದ್ರ. ಈಗ ಇವ್ರಿಗೆ ನಾವ್ ಏನಪ್ಪ ಸ್ಟಾಪ್ ಮಾಡಿ ಏನಪ್ಪ ಇವ್ರಿಗೆ ಜೊತೆ ಯುದ್ಧ ಮಾಡಿಸ್ಬೇಕಾದ್ರೆ ಫ್ರೆಂಚ್ ಸರಿ ಕರ್ಕೊಂಡ್ಬರ್ಬೇಕಾಗ್ತದೆ. ಯಾರಿಗೆ ಕರ್ಕೊಂಡ್ಬರ್ಬೇಕ್ರಿ? ಹೌದಾ, ಫ್ರೆಂಚ್ ಸರಿ ಕರ್ಕೊಂಡ್ಬರ್ಬೇಕಾಗ್ತದ. ಸ್ವಲ್ಪ ಏನಪ್ಪ ಬರ್ಕೊಂಡ್ಬಿಡ್ರಿ.